ಗುಡ್ ಈವ್ನಿಂಗ್. ಕೆಡ್ತಾ ಇದೆಯಲ್ಲ? ಓಕೆ. ಸೊ ಲಾಸ್ಟ್ ಕ್ಲಾಸಲ್ಲಿ ಯಾವ್ದು ಡಿಸ್ಕಸ್ ಮಾಡ್ತಾ ಇದ್ದೆ? ಲಾಸ್ಟ್ ಸಂಡೇ ಕ್ಲಾಸ್ ತಗೊಂಡಿದ್ನಲ್ಲ, ಯಾವುದು ಡಿಸ್ಕಸ್ ಮಾಡ್ತಿದ್ದೆ? ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಅಲ್ವಾ? ಸೊ 30 ಕ್ವಶನ್ಸು ಸಾಲ್ವ್ ಮಾಡಿದ್ದೆ. 30 ಕ್ವಶನ್ಸ್ ಅಲ್ವಾ? ಸರಿನಾ? ನೆಕ್ಸ್ಟು 31 ಕ್ವಶನ್, 31st ನೋಡಿ ಏನು ಹೇಳ್ತಾನೆ. ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿ ಐರನ್ ಇನ್ ದಿ ಬ್ರೌನ್ ರಿಂಗ್ ಕಾಂಪ್ಲೆಕ್ಸ್. ಸೊ ಇದು ಬ್ರೌನ್ ರಿಂಗ್ ಕಾಂಪ್ಲೆಕ್ಸ್ ಅವನೇ ಕೊಟ್ಟಿದ್ದಾನೆ, ಕೆಲವೊಮ್ಮೆ ಕೊಡಲ್ಲ, ಗೊತ್ತಿರಬೇಕು ದಿಸ್ ಅಲ್ವಾ. ಬ್ರೌನ್ ರಿಂಗ್ ಟೆಸ್ಟ್ ಮಾಡುವಾಗ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ ಒಂದು ಅಲ್ವಾ. ಇದು Fe2O 5 ಟೈಮ್ಸ್ SO4, ಇದ್ರದ್ದು ಆಕ್ಸಿಡೇಷನ್ ಸ್ಟೇಟ್ ಕೇಳಿದ್ದಾನೆ. ಸೊ ಆಕ್ಸಿಡೇಷನ್ ಸ್ಟೇಟ್ ಹೇಗೆ ಮಾಡೋದು? ಓಕೆ ನೋಡಿ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್. ಸೊ ಆಕ್ಸಿಡೇಷನ್ ಸ್ಟೇಟ್ ಅಲ್ವಾ, ಇದು ನ್ಯೂಟ್ರಲ್ ಕಾಂಪ್ಲೆಕ್ಸ್. ಹೊರಗಡೆ ಆ ಕಡೆ ಈ ಕಡೆ ಯಾವುದೇ ಬ್ಯಾಲೆನ್ಸಿಂಗ್ ಅಯಾನ್ ಇಲ್ಲ ನೋಡಿ ಅಲ್ವಾ, ನ್ಯೂಟ್ರಲ್ ಕಾಂಪ್ಲೆಕ್ಸ್. ಐರನ್ ಆಕ್ಸಿಡೇಷನ್ ಸ್ಟೇಟ್ ಎಕ್ಸ್, ಸರಿನಾ? ವಾಟರ್ ಈಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್, ಗೊತ್ತು. 0 × 5 ವಾಟರ್ ಇಸ್ 0 ಅಲ್ವಾ, ವಾಟರ್ದು. ಪ್ಲಸ್ ಸಲ್ಫೇಟ್ ಇಷ್ಟು -2 × 1 ಅಲ್ವಾ, ಸಲ್ಫೇಟ್ SO4 2- ಅಂತ ಬರೀತೀವಿ. -2 × 1 ಹೋಲ್ ಕಾಂಪೌಂಡ್ ಚಾರ್ಜ್ ಏನಾಯಿತು? 0. ಬಿಕಾಸ್ ನೋಡಿ ಇಲ್ಲಿ ಆ ಕಡೆ ಈ ಕಡೆ ಏನು ಬ್ಯಾಲೆನ್ಸಿಂಗ್ ಏನು ಇಲ್ಲ ಅಲ್ವಾ, ಸರಿನಾ? ಎಕ್ಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಈಗ ಮಾಡಿ. ಎಕ್ಸ್ ಈಕ್ವಲ್ ಟು ಸಿಂಪ್ಲಿಫೈ ಮಾಡಿ, ಇದು 0 -2 = 0, ಎಕ್ಸ್ ಈಕ್ವಲ್ ಟು +2. ಆಕ್ಸಿಡೇಷನ್ ಸ್ಟೇಟ್ ಅಲ್ವಾ, ಯಾವ್ದು ಹಾಗಾದ್ರೆ? ಆಪ್ಷನ್ ಬಿ, ಐರನ್ ಆಕ್ಸಿಡೇಷನ್ ಸ್ಟೇಟ್ ಕೇಳಿದ್ದಾನೆ. ಐರನ್ ಆಕ್ಸಿಡೇಷನ್ ಸ್ಟೇಟ್ ಯಾವುದು? +2, ಸರಿನಾ? ಎನಿ ಡೌಟ್? ಬರ್ಕೊಡಿ ಆಯ್ತಾ. ನೆಕ್ಸ್ಟ್ ಕ್ವಶನ್ 32. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಎ ರಾಂಗ್ಲಿ ಮ್ಯಾಚ್ಡ್? ನೋಡಿ ಯಾವುದು? ನಿಕಲ್ ಟೆಟ್ರಾಕಾರ್ಬೊನಿಲ್ ಕಾಂಪ್ಲೆಕ್ಸ್ ನ್ಯೂಟ್ರಲ್, ಅದರಲ್ಲಿ ನ್ಯೂಟ್ರಲ್ ಲಿಗ್ಯಾಂಡ್ ಇದೆಯಂತೆ CO. ಓಕೆ. ನೆಕ್ಸ್ಟ್ ಕಾಂಪ್ಲೆಕ್ಸ್ ಇದೆಯಲ್ವಾ, ಸೆಕೆಂಡ್ ಒನ್ ಸ್ಕ್ವೇರ್ ಪ್ಲೇನಾರ್ ಕಾಂಪ್ಲೆಕ್ಸ್ ಅಂತೆ ಅದು. ನೆಕ್ಸ್ಟ್ ಒನ್ ಇಟ್ ಫಾಲೋಸ್ ENA ರೂಲ್ ಅಂತೆ, ಫಾಲೋಸ್ ENA ರೂಲ್. ಓಕೆ. ಸೊ ಇದು ನೆಕ್ಸ್ಟ್ ಯಾವುದು? sp3d2 ಹೈಬ್ರಿಡೈಸೇಷನ್. ಯಾವುದು ರಾಂಗ್ಲಿ ಮ್ಯಾಚ್ಡ್ ನೋಡಿ ಒಂದ್ಸಲ ಹೇಳಿ. ಇದು CET 2010 ಬಂದಿದ್ದು ಕ್ವಶನ್. CET ಎಲ್ಲ ಹೇಳಿದ್ನಲ್ಲ, ಎಲ್ಲ ಎಕ್ಸಾಮಿಗೆ ಬಂದು ಕ್ವಶನ್ಸು. ಇದು ನ್ಯೂಟ್ರಲ್ ಲಿಗ್ಯಾಂಡ್ ಅಲ್ವಾ, ಇಲ್ಲಿ ಕಾರ್ಬೋನಿಲ್ ಇಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್, ಕರೆಕ್ಟ್ ಆಗಿದೆ. ರಾಂಗ್ಲಿ ಮ್ಯಾಚ್ಡ್ ಕೇಳಿದ್ದವನು ನ್ಯೂಟ್ರಲ್ ಲಿಗ್ಯಾಂಡ್ ಅಲ್ವಾ, CO ಕಾರ್ಬೋನಿಲ್. ಅದು ಆ್ಯಕ್ಚುಲಿ ಒಂಚೂರು ಮಿಸ್ಟೇಕ್ ಇದೆ ಇಲ್ಲಿ, CO. ಓಕೆ, ಹೊರಗಡೆ ಬರ್ಕೊಳ್ಳಿ, ಹೊರಗಡೆ. ಓಕೆ, ಒಂಚೂರು ಬ್ರಾಕೆಟ್ ಹೊರಗಡೆ ಬರ್ಕೊಂಡ್ಬಿಡಿ. CO 4 ಟೈಮ್ಸ್ ಒಳಗಡೆ ಬಂದಿದೆ, ಬ್ರಾಕೆಟ್ ಒಳಗಡೆ ಬಂದಿದೆ, ಹೊರಗಡೆ ಬರ್ಕೊಳ್ಳಿ. ಇಲ್ಲಿ ಒಂಚೂರು ಮಿಸ್ಟೇಕ್ ಇದೆ, ಇದು ಹೊರಗಡೆ ಅಲ್ಲ, CO 4 ಟೈಮ್ಸ್. ಓಕೆ ಆಯ್ತಾ. ಕಾರ್ಬೋನಿಲ್ ಇಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್, ಕರೆಕ್ಟು. ಇದು ಸ್ಕ್ವೇರ್ ಪ್ಲೇನಾರ್ ಕಾಂಪ್ಲೆಕ್ಸ್, ಹೌದು. ಯಾವ್ದು ಇಲ್ಲಿ ಹೈಬ್ರಿಡೇಷನ್ ಇರೋದು? DsP2 ಹೈಬ್ರಿಡೈಸೇಷನ್. ಓಕೆ, ಹೈಬ್ರಿಡೇಷನ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುವ ಕಾಪರ್ ಮತ್ತೆ ಅಮೋನಿಯಾ ಮಧ್ಯ ಹೈಬ್ರಿಡೇಷನ್ ಯಾವುದು? DsP2 ಹೈಬ್ರಿಡೈಸೇಷನ್. ನಿಮ್ಗೆ ಗೊತ್ತಲ್ವಾ, DsP2 ಹೈಬ್ರಿಡೈಸೇಷನ್ ಇದ್ರೆ ಸ್ಕ್ವೇರ್ ಪ್ಲೇನಾರ್, sp3 ಇದ್ರೆ ಟೆಟ್ರಾಹೈಡ್ರಲ್ ಅಲ್ವಾ, sp3d2 ಅಥವಾ d2sp3 ಇದ್ರೆ ಆಕ್ಟಾಹೈಡ್ರಲ್, ಮುಂದೆ ನಿಮ್ಗೆ ಇರೋದು. ಓಕೆ ನೋಡಿ, ದಿಸ್ ಫಾಲೋಸ್ ENA ರೂಲ್. ENA ರೂಲ್ ಹೇಗೆ ಫಾಲೋ ಆಗುತ್ತೆ? ENA ರೂಲ್ ಅಂದ್ರೆ ಏನು? ಸೊ ಮೊನ್ನೆ ನಾನು ಹೇಳಿದ್ದೆ, ನಾನು ENA ರೂಲ್ ಹೇಳುವಾಗ ಅದು ಏನದು? ENA ರೂಲ್ ಅಂದ್ರೆ ಏನು? ಎಫೆಕ್ಟಿವ್ ಅಟಾಮಿಕ್ ನಂಬರ್ ಅಲ್ವಾ. ಇಲ್ಲಿ ಅಟಾಮಿಕ್ ನಂಬರ್ ಅಲ್ವಾ, ಎಷ್ಟಿದು? ಕೊಬಾಲ್ಟ್ ಎಷ್ಟು? ಕೊಬಾಲ್ಟ್ ಇದು ಅಟಾಮಿಕ್ ನಂಬರ್, ಕೊಬಾಲ್ಟ್ ಇದು ಅಟಾಮಿಕ್ ನಂಬರ್. ಸೊ ಇಲ್ಲಿ ನೀವು ENA ರೂಲ್ ಅಪ್ಲೈ ಮಾಡಿ. ಓಕೆ, ಸೊ ಇಲ್ಲಿ ನಂಬರ್ ENA ರೂಲ್ ಏನು ಬರುತ್ತೆ? ಇಲ್ಲಿ ENA ರೂಲ್ ಅಟಾಮಿಕ್ ನಂಬರ್ ಮೈನಸ್ ವೇಲೆನ್ಸಿ ಅಲ್ವಾ, ಅಟಾಮಿಕ್ ನಂಬರ್ ಮೈನಸ್ ವೇಲೆನ್ಸಿ ಪ್ಲಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟೆಡ್ ಬೈ ದಿ ಲಿಗ್ಯಾಂಡ್. ಓಕೆ, ಸೊ ಮಾಡಿದಾಗ ಇಲ್ಲಿ 36 ಬರುತ್ತೆ ನೋಡಿ, 36 ಬರುತ್ತೆ ಯಾವತ್ತೂ ಅಷ್ಟೇ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನೊಬೆಲ್ ಗ್ಯಾಸ್ ನಂಬರ್ ಬರಬೇಕು. ನೆಕ್ಸ್ಟ್ ನೊಬೆಲ್ ಗ್ಯಾಸ್ ಇದು ENA ರೂಲ್ ಅಪ್ಲೈ ಆಗುವಾಗ ಏನು ಬರಬೇಕು? ENA ರೂಲ್ ಅಂದ್ರೆ ಅಂತ ಹೇಳಿದ್ರೇನು? ಅಟಾಮಿಕ್ ನಂಬರ್ ಮೈನಸ್ ವೇಲೆನ್ಸಿಯಲ್ಲಿ ಕೋಬಾಲ್ಟ್ ಇದು +3, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟೆಡ್ ಬೈ ಲಿಗ್ಯಾಂಡ್ ಎಷ್ಟು? ಇದು 12. ಹೇಗೆ 12? ಒಂದು EN. ಓಕೆ, 4 ಎಲೆಕ್ಟ್ರಾನ್ ಡೊನೇಟ್ ಮಾಡೋದು, 2 ಇದೆ ಅಲ್ಲಿ ಅಲ್ವಾ. EN ಇಸ್ ಎ ಬೈಡೆಂಟೇಟ್ ಲಿಗ್ಯಾಂಡ್, ಅಂದ್ರೆ 2 ಪೇರ್, ಒಂದು EN 2 ಪೇರ್ ಕೊಡುತ್ತೆ. ಸೊ ಎಷ್ಟಾಯ್ತಲ್ಲಿ? ಒಂದು EN 2 ಪೇರ್ ಇಂಟು 3 ಇದೆ, ಎಷ್ಟಾಯ್ತು ಅಲ್ವಾ? ಅಂದ್ರೆ ಎಷ್ಟಾಯ್ತು? 2 × 2 × 3 ಎಷ್ಟಾಯ್ತು? 12 ಆಯ್ತು ಅಲ್ವಾ. ಸೊ ಅಟಾಮಿಕ್ ನಂಬರ್ ಮೈನಸ್ ಯಾವುದು? ಕೋಬಾಲ್ಟ್ ಇದೆ ಅಟಾಮಿಕ್ ನಂಬರ್ ಮೈನಸ್
ವೇಲೆನ್ಸಿ ಎಷ್ಟು 3 ಅಲ್ವಾ, ಪ್ಲಸ್ 12 ಮಾಡಿದಾಗ 36 ಬರುತ್ತೆ. ಇಲ್ಲಿ 36 ಎಲ್ಲ ನೆಕ್ಸ್ಟ್ ನೊಬೆಲ್ ಗ್ಯಾಸ್ ನಂಬರ್ ಬರಬೇಕು. ಓಕೆ, ಆಗ ಏನೇ ರೂಲ್ ಏನಾಗುತ್ತೆ ಫಾಲೋ ಆಗುತ್ತೆ. ಓಕೆ, ಸೊ ಕರೆಕ್ಟ್ ಅನ್ನಲ್ಲ. ನೆಕ್ಸ್ಟ್ ಇರೋದು ನೊಬೆಲ್ ಗ್ಯಾಸ್, ಇದು ಫಾಲೋ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದು ರಾಂಗ್ ಇದೆ ಆ್ಯಕ್ಚುಲಿ. ಇದು ಕರೆಕ್ಟ್ ಆನ್ಸರ್, ಇದು ರಾಂಗ್ಲಿ ಮ್ಯಾಚ್ಡ್. ಏನಕ್ಕಂತ ಹೇಳಿದ್ರೆ ರಾಂಗ್ಲಿ ಮ್ಯಾಚ್ಡ್ ಹೈಬ್ರಿಡೇಷನ್ sp3 d2 ಅಲ್ಲ. ಇಲ್ಲಿ ಹೈಬ್ರಿಡೇಷನ್ ಯಾವುದು ಅಂತ ಹೇಳಿದ್ರೆ d2 sp3. ಯಾಕಂದ್ರೆ ಈ ಕಾಂಪ್ಲೆಕ್ಸ್ ಮಾಡುವಾಗ ನೋಡಿ ಏನಾಗುತ್ತೆ, ಸೈನೈಡೋ ಇಸ್ ಎ ಏನು ಸ್ಟ್ರಾಂಗ್ ಲಿಗ್ಯಾಂಡ್, ಪೇರಿಂಗ್ ಆಗಿಬಿಡುತ್ತೆ ಎಲೆಕ್ಟ್ರಾನ್ ಅಗೇನ್ಸ್ಟ್ ಹಂಡ್ಸ್ ರೂಲ್ ಆಗಿಬಿಡುತ್ತೆ. ಹೈಬ್ರಿಡೇಷನ್ ಏನು ಕರೆಕ್ಟಾಗಿ ಬರ್ಕೊಳ್ಳಿ ಇಲ್ಲಿ d2 sp3 ಹೈಬ್ರಿಡೇಷನ್. ಅದಕ್ಕೋಸ್ಕರ ಏನಾಗುತ್ತೆ ಇಲ್ಲಿ ರಾಂಗ್ಲಿ ಮ್ಯಾಚ್ಡ್ ಕೇಳಿದ್ದು ಆಪ್ಷನ್ ಡಿ. ಕರೆಕ್ಟಾಗಿ ಬರ್ಕೊಳ್ಳೋದು sp3 d2 ಅಲ್ಲ, d2 sp3. ಓಕೆ, ಸರಿ, ಅರ್ಥ ಆಗಿದೆಯಾ? ಡೌಟ್ ಇದ್ರೆ ಕೇಳಿ. ನೆಕ್ಸ್ಟ್ ಕ್ವಶನ್ 33. ಯಾವುದು? ಕೋಆರ್ಡಿನೇಷನ್ ನಂಬರ್ ಆಫ್ ನಿಕಲ್ ಇನ್ ದಿಸ್ ಕಾಂಪ್ಲೆಕ್ಸ್. ಅಲ್ಲಿ ಕಾಂಪ್ಲೆಕ್ಸ್ ಕೊಟ್ಟಿದ್ದಾನೆ ನೋಡಿ, ನಿಕಲ್ C2O4 3 times 4 ನಿಮಿಷ. ನಾನು ಮೊನ್ನೆ ಹೇಳಿದ್ದೀನಿ ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನು. ಕೋಆರ್ಡಿನೇಷನ್ ನಂಬರ್ ನಿಕಲಿಗೆ ಎಷ್ಟು ಬಾಂಡ್ ಆಗಿದೆ ಅಂತ ಅಲ್ವಾ. ಅಲ್ಲ, C2O4 ಯಾವ್ದಿದು? ಆಕ್ಸಲೇಟೋ ಲಿಗ್ಯಾಂಡ್ ಅಲ್ವಾ. ಆಕ್ಸಲೇಟೋ ಇಸ್ ಎ ಬೈಡೆಂಟೇಟ್ ಲಿಗ್ಯಾಂಡ್. ಅದು ಆಕ್ಸಲೇಟೋ ಇಸ್ ಎ ಬೈಡೆಂಟೇಟ್. ಹಾಗಾದ್ರೆ ಎಷ್ಟಾಯ್ತು ಮಾಡಿದಾಗ ಎಷ್ಟಾಗುತ್ತೆ? 2 × 3 ಅಲ್ವಾ. ಒಂದು ಆಕ್ಸಲೇಟೋ ಎಲ್ಲ 2 ಬಾಂಡ್ ಫಾರ್ಮ್ ಆಗುತ್ತೆ. ಕನ್ಫ್ಯೂಸ್ ಆಗಬೇಡಿ. ಆಕ್ಸಿಡೇಷನ್ ಸ್ಟೇಟ್ ಕೇಳಿಲ್ಲ, ಅವ್ನು ಕೇಳಿದ್ದೇನಿಲ್ಲಿ ಕೋಆರ್ಡಿನೇಷನ್ ನಂಬರ್. ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನು? ನಂಬರ್ ಆಫ್ ಬಾಂಡ್ಸ್. ಓಕೆ, ಒಂದು ಅಲ್ವಾ C2O4 ಅದು C2O4 2-. ಇನ್ನೂ ಕರೆಕ್ಟಾಗಿ ಬರಿಬೇಕಾದ್ರೆ ಇದ್ರ ಹೆಸರೇನು? ಆಕ್ಸಲೇಟೋ. ಓಕೆ, ಆಕ್ಸಲೇಟೋ ಲಿಗ್ಯಾಂಡ್ ಇದು. ಆಕ್ಸಲೇಟೋ ಇದು ಹೆಸರು. ಏನಾದ್ರು ಒಂದು ಆಕ್ಸಲೇಟೋ 2 ಬಾಂಡ್ ಫಾರ್ಮ್ ಆಗುತ್ತೆ. ಎಷ್ಟು ಆಕ್ಸಲೇಟೋ ಇದೆ ನೋಡಿ ಇಲ್ಲಿ? C2O4 3 times 2 × 3 ಎಷ್ಟಾಯ್ತು? 2 × 3 6. ಓಕೆ, ಯಾವುದು ನೋಡಿ ಆಯ್ತಾ? ಬರ್ಕೊಂಡ್ರ? ನೆಕ್ಸ್ಟ್ 34. ಪ್ರೈಮರಿ ವೆಲೆನ್ಸಿ ಆಫ್ ಐರನ್ ಇನ್ K4 Fe6. ಇಲ್ಲಿ ಏನದು ಪ್ರೈಮರಿ ವೆಲೆನ್ಸಿ ಅಂದರೆ? ಎನಿಬಡಿ ಚಾಟ್ ಮಾಡ್ಬೋದು, ಸುಮ್ಮನೆ ಕೂತ್ಕೊಳ್ಬೇಡಿ. ಪ್ರೈಮರಿ ವೆಲೆನ್ಸಿ ಅಂದರೆ ಏನು? ವರ್ನರ್ಸ್ ಥಿಯರಿ ಓದ್ತೀರಾ? ವರ್ನರ್ಸ್ ಥಿಯರಿ ಪಾಸ್ಟುಲೇಟ್ಸ್ ಅಲ್ಲಿ ವಾಟ್ ಇಸ್ ಪ್ರೈಮರಿ ವೆಲೆನ್ಸಿ ನಂಗೆ ಗೊತ್ತಿರಬೇಕು ಡೆಫಿನೇಷನು ಅಲ್ವಾ. ವರ್ನರ್ಸ್ ಥಿಯರಿ ಹೇಳ್ತಾನೆ ಪಾಸ್ಟುಲೇಟ್ಸ್. ದೆರ್ ಆರ್ 2 types of valencies. One is primary valency, second one secondary valency. Primary valency is nothing but ಆಕ್ಸಿಡೇಷನ್ ಸ್ಟೇಟ್. ಸೆಕೆಂಡರಿ ವೇಲೆನ್ಸ್ ಇಸ್ ನಥಿಂಗ್ ಬಟ್ ಕೋಆರ್ಡಿನೇಷನ್ ನಂಬರ್. ಅದು ಹೇಳಿದ್ದು ಡೆಫಿನೇಷನ್ ಗೊತ್ತಿರಬೇಕು. ಪ್ರೈಮರಿ ವೇಲೆನ್ಸ್ ಅಂದರೆ ಆಕ್ಸಿಡೇಷನ್, ಅಂದರೆ ಆಕ್ಸಿಡೇಷನ್ ನಂಬರ್ ಕಂಡುಹಿಡಬೇಕು. ಯಾವುದ್ರದ್ದು? ಐರನ್ದು ಅಲ್ವಾ. ಇದು ನೋಡಿ ಕಾಂಪ್ಲೆಕ್ಸ್ ಬರ್ಕೊಳ್ತೀನಿ ನಾನು. K4 ಓಕೆ Fe ಅಲ್ವಾ CN6 ಇದು ಕಾಂಪ್ಲೆಕ್ಸ್ ಕೊಟ್ಟಿದ್ದು, ಸರಿನಾ? ಯಾವತ್ತೂ ಅಷ್ಟೇ ಆಕ್ಸಿಡೇಷನ್ ನಂಬರ್ ಮಾಡುವಾಗ ಸ್ಕ್ವೇರ್ ಬ್ರಾಕೆಟ್ ಮೇಲೆ ಏನು ಚಾರ್ಜ್ ಬರುತ್ತೆ, ಸ್ಕ್ವೇರ್ ಬ್ರಾಕೆಟ್ ಮೇಲೆ ಆ ಚಾರ್ಜ್ ಫಸ್ಟ್ ಬರೀಬೇಕು ಸ್ಕ್ವೇರ್ ಬ್ರಾಕೆಟ್ ಮೇಲೆ. ಓಕೆ, ಆಗ ಈಸಿ, ಅರ್ಧ ಕೆಲಸ ಆಯಿತು. ಹೊರಗಡೆ ಇರೋ ಅಯಾನ್ ನಂಬರ್ ಗೊತ್ತಿರಬೇಕು. ಹೊರಗಡೆ ಇರೋದು ಯಾವ್ದು ಇಲ್ಲಿ? ಪೊಟ್ಯಾಷಿಯಂ. ಪೊಟ್ಯಾಷಿಯಂ ಇಸ್ ಆಲ್ಕಲಿ ಮೆಟಲ್, ಗೊತ್ತು ಯಾವತ್ತು? +1 ಅಲ್ವಾ. ಪೊಟ್ಯಾಷಿಯಂ, ಸೋಡಿಯಂ, ಲಿಥಿಯಂ. +1 × 4 ಎಷ್ಟಾಯಿತು? +4. ನೋಡಿ ಹೊರಗಡೆ ಇದು ಫಸ್ಟ್ ನೋಡಿ. ಇದು +4 ಆದರೆ ಸ್ಕ್ವೇರ್ ಬ್ರಾಕೆಟ್ ಮೇಲೆ ಮೈನಸ್ ಉಲ್ಟಾ ಇರುತ್ತೆ, -4 ಅಲ್ವಾ. ಇಷ್ಟ ಆಯ್ತಾ? ಈಗ ಮಾಡಿ. ಈಗ ಏನು, ನನಗೆ ಈ ಪಾರ್ಟ್ ಮಾತ್ರ ಬೇಕು, ಈ ಪಾರ್ಟ್ ಮಾತ್ರ ಬೇಕು, ಆ ಪಾರ್ಟ್ ಬೇಡ. ಓಕೆ, ಸ್ಕ್ವೇರ್ ಬ್ರಾಕೆಟ್ ಮೇಲೆ ಮೈನಸ್. ಈಗ ಐರನ್ X ಅಲ್ವಾ. ಸೈನೈಡ್ ಐರನ್ ಹೇಗೆ ಬರೀತೀರ? ಸೈನೈಡ್ ಸೇಮ್ ಅಲ್ವಾ, CN- ಅಲ್ವಾ. ಅದಕ್ಕೆ ಲಿಗ್ಯಾಂಡ್ ಇದು ಚಾರ್ಜ್ ಗೊತ್ತಿರಬೇಕು, CN- ಅಲ್ವಾ. -1 × ಅಲ್ವಾ 6 ಎಷ್ಟಿದೆ? ಸೈನೈಡ್ 6 ಇದೆ. ಈಕ್ವಲ್ ಟು ಹೋಲ್ ಕಾಂಪೌಂಡ್ ಚಾರ್ಜ್ ಎಷ್ಟು ಇಲ್ಲಿ ಅಂದರೆ ಕಾಂಪ್ಲೆಕ್ಸ್ ಮೇಲೆ ಏನು ಚಾರ್ಜ್ ಇದೆ ಅಲ್ವಾ? -4. ಓಕೆ, -4 ಇದೆ. ಓಕೆ, ಓಕೆ, ಕಾಂಪ್ಲೆಕ್ಸ್ ಮೇಲೆ ಏನಿದೆ? ಒಂದು ನಿಮಿಷ. ಕಾಂಪ್ಲೆಕ್ಸ್ ಮೇಲೆ -4 ಬರುತ್ತೆ, ಸರಿನಾ? ಈಗ ಸಿಂಪ್ಲಿಫೈ ಮಾಡಿ. X ಓಕೆ -4, ಇದು -1 × 6 -6. ಈ ಕಡೆ ಬಂದಾಗ ಏನಾಯಿತು? +6. X = ಎಷ್ಟಾಯಿತು ನೋಡಿ? +2. X = +2 ಬರೆದ್ರಾ? X = ಯಾವ್ದಾಗಿದ್ರೆ ಆಪ್ಷನ್ ನೋಡಿ, ಆಕ್ಸಿಡೇಷನ್ ಸ್ಟೇಟ್ ಆಫ್
ಐರನ್ ಅಂದರೆ ಪ್ರೈಮರಿ ವೇಲೆನ್ಸಿ ಆಫ್ ಐರನ್ ಎಷ್ಟು +2 ಬರ್ಕೊಳ್ಳಿ ಅಲ್ಲಿ ಪ್ರೈಮರಿ ವೇಲೆನ್ಸಿ ಇಸ್ ಈಕ್ವಲ್ ಟು ಆಕ್ಸಿಡೇಷನ್ ಸ್ಟೇಟ್ ಅಂತ. ಓಕೆನಾ? ಬರ್ಕೊಳ್ಳಿ, ಬೇಗ ಬೇಗ ಬರ್ಕೊಳ್ಬೇಕು. ಸುಮ್ಮನೆ ನೋಡ್ಕೊಳ್ಳೋದಲ್ಲ. ಇನ್ನೆಲ್ಲ ಟೆನ್ಷನ್ ಎಲ್ಲ ಹೋಯ್ತಲ್ವಾ? ಇಂಗ್ಲೀಷ್ ಎಕ್ಸಾಮ್ ಆಯ್ತು, ಯಾವುದಾಯ್ತು, ಏನೂ ಇಲ್ಲ ಈಗ. ಏನಿದ್ರು ಕಾನ್ಸಂಟ್ರೇಟ್ ಮಾಡಿ CET ಮೇಲೆ. ಓಕೆ ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್ 35 ಹೋಗ್ತೀನಿ. ಕೋಆರ್ಡಿನೇಷನ್ ನಂಬರ್ ಆಫ್ ಐರನ್ ಇನ್ ಹಿಮೋಗ್ಲೋಬಿನ್, ಆಕ್ಸಿ ಹಿಮೋಗ್ಲೋಬಿನ್. ಕೋಆರ್ಡಿನೇಷನ್ ನಂಬರ್ ಐರನ್ Fe ಅಲ್ವಾ, Fe2+ ಅದು ಆಕ್ಸಿಜನ್ ಸ್ಟೇಟು. ಓಕೆ, ಆಕ್ಸಿ ಹಿಮೋಗ್ಲೋಬಿನ್ ಅಲ್ಲ, ಹಿಮೋಗ್ಲೋಬಿನ್ ಕೆಲಸ ಏನು? ಹಿಮೋಗ್ಲೋಬಿನ್ ಅಲ್ವಾ, ಇದು ಲಂಗ್ಸಿಂದ ಬೇರೆ ಬೇರೆ ಪಾರ್ಟಿಗೆ ಆಕ್ಸಿಜನ್ ಅನ್ನು ತಗೊಂಡು ಹೋಗುತ್ತೆ ಅಲ್ವಾ. ಆಗ ಹಿಮೋಗ್ಲೋಬಿನ್ ಏನಾಗುತ್ತೆ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಆಕ್ಸಿ ಹಿಮೋಗ್ಲೋಬಿನ್ ಅಂತ ಹೇಳ್ತಾರೆ. ಹಿಮೋಗ್ಲೋಬಿನ್ ಕೆಲಸನೇ ಅದು ಅಲ್ವಾ. ಇಟ್ ಕ್ಯಾರೀಸ್ ಆಕ್ಸಿಜನ್ ಟು ದಿ ವೇರಿಯಸ್ ಪಾರ್ಟ್ಸ್ ಆಫ್ ಅವರ್ ಬಾಡಿ ಅಲ್ವಾ. ದಟ್ ಇಸ್ ಆಕ್ಸಿ ಹಿಮೋಗ್ಲೋಬಿನ್. ಆಕ್ಸಿ ಹಿಮೋಗ್ಲೋಬಿನ್ ಅಲ್ಲಿ ಓಕೆ ಆಯ್ತಾ, ಇದೊಂದು ಕಾಂಪ್ಲೆಕ್ಸ್ ಐರನ್ನಿಗೆ ಎಷ್ಟು ಬಾಂಡ್ ಇದೆ ಅಂತ ಕೇಳಬೇಕು. ಓಕೆ, ಲಿಸನ್ ಇಯರ್, ನಾನು ಹೇಳ್ತೀನಿ. ಆಕ್ಸಿ ಹಿಮೋಗ್ಲೋಬಿನ್ ಅಲ್ಲಿ 6 ಬಾಂಡ್. ಸ್ಟ್ರಕ್ಚರ್ ಬರ್ಲಿಕ್ಕೆ ಆಗಲ್ಲ, ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್. ಸೊ ನೋಡಿ, ಇಲ್ಲಿ 4 ನೈಟ್ರೋಜನ್ ಬಾಂಡ್ ಆಗಿರುತ್ತೆ. ಯಾವುದಕ್ಕೆ? ಐರನ್ನಿಗೆ. ಬರ್ಕೊಳ್ಳೋ ಅಂಶ ಇನ್ನೂ ಇದೆ. ಯಾವುದು? 4 ನೈಟ್ರೋಜನ್. ಇಲ್ಲಿಂದ ಹೀಮ್ ಗ್ರೂಪ್ ಇಂದ HEME ಹೀಮ್. ಓಕೆ, ಹೀಮ್ ಗ್ರೂಪ್ ಇಂದ 4 ನೈಟ್ರೋಜನ್. ಓಕೆ ಆಯ್ತಾ. ನೆಕ್ಸ್ಟು ಇಲ್ಲಿ 4 ನೈಟ್ರೋಜನ್ ಎಲ್ಲಿಂದ? ಹಿಮೋಯಿಟ್ ಇಂದ. ನೆಕ್ಸ್ಟು ಒಂದು ನೈಟ್ರೋಜನ್ ಇಲ್ಲಿಂದ? ಹಿಸ್ಟಿಡಿನ್ ಅಲ್ವಾ. ಹಿಸ್ಟಿಡಿನ್ ಗ್ರೂಪ್ ಇದೆಯಲ್ಲ, ಹಿಸ್ಟಿಡಿನ್ ನೈಟ್ರೋಜನ್ ಇರುತ್ತೆ. ಆ ನೈಟ್ರೋಜನ್ ಐರನ್ ಬಾಂಡ್ ಆಗಿರುತ್ತೆ. ಓಕೆ, ಇದು ಸಹ ನೈಟ್ರೋಜನ್. ಓಕೆ, ಇದು ಹಿಸ್ಟಿಡಿನ್. ಓಕೆ, ಇದು ಹೀಮ್ ಗ್ರೂಪ್, ಅದು ಹಿಮೋಯಿಟ್ ಇಂದ. ನೆಕ್ಸ್ಟ್ ಒಂದು ಏನಾಗಿದೆ, ಏನು ಬಾಂಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಐರನ್ಗೆ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಬಾಂಡ್ ಆಗಿರುತ್ತೆ. ಓಕೆ, ಟೋಟಲ್ ಎಷ್ಟಾಯ್ತು? 4+1+1 ಎಷ್ಟಾಯ್ತು? ಟೋಟಲ್ ಐರನ್ಗೆ ಎಷ್ಟು ಬಾಂಡ್ ಆಗಿರುತ್ತೆ? ಟೋಟಲ್ 6 ಬಾಂಡ್ ಆಗಿರುತ್ತೆ. ಓಕೆ, ಸೊ ಯಾವ್ದಾಗಾದ್ರೆ ಆಪ್ಷನ್ ಎ. ಅರ್ಥ ಆಯ್ತಲ್ವಾ? ಇಲ್ಲಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಆಕ್ಸಿ ಹಿಮೋಗ್ಲೋಬಿನ್ಗೆ ಎಷ್ಟು ಕೋಆರ್ಡಿನೇಷನ್ ನಂಬರ್ ಇದೆ ಆಲ್ರೆಡಿ ಗೊತ್ತು ನಿಮಗೆ, ಎಷ್ಟು ಬಾಂಡಿಂಗ್ ಆಗಿದೆ ಅಂತ. ಓಕೆ, ಆಕ್ಸಿ ಹಿಮೋಗ್ಲೋಬಿನ್ ಅಲ್ಲಿ ಐರನ್ ಮೆಟಲ್, ಅದು ಐರನ್ಗೆ ಎಷ್ಟು ಬಾಂಡ್ ಆಗಿದೆ ಅಂತ. ಓಕೆ, ಸೊ ಯಾವುದೆಲ್ಲ? 4 ನೈಟ್ರೋಜನ್ ಹಿಮೋಯಿಟ್ ಇಂದ, 1 ನೈಟ್ರೋಜನ್ ಹಿಸ್ಟಿಡಿನ್. ಓಕೆ, ಹಿಸ್ಟಿಡಿನ್ ಗ್ರೂಪ್ ಇಂದ. ಓಕೆ, ಹಿಸ್ಟಿಡಿನ್ ಇಂದ ಒಂದು ಆಕ್ಸಿಜನ್ ಮಾಲಿಕ್ಯೂಲ್. ಟೋಟಲಿ 4+1+1 ಎಷ್ಟು? ಟೋಟಲಿ 6 ಬಾಂಡ್ ಇರುತ್ತೆ. ಓಕೆ, ದಟ್ ಇಸ್ ನಥಿಂಗ್ ಬಟ್ ಕೋಆರ್ಡಿನೇಷನ್ ನಂಬರ್ 6. ಓಕೆ, ನೆಕ್ಸ್ಟ್ 36. ಓಕೆ, ಇನ್ CONA3,6Cl3 ನಂಬರ್ ಆಫ್ ಕೋವಲೆಂಟ್ ಬಾಂಡ್ಸ್. ಈ ಕ್ವಶನ್ ಯಾರು ಹೇಳ್ತೀರ ನೋಡು, ಖಂಡಿತ ನೀವು ಬುದ್ಧಿವಂತರು. ನೋಡ, ನಾನು ಒಂದು 30 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ. ಓಕೆ, ಈ ಕ್ವಶನ್ ಮಾಡಿ. ನಂಬರ್ ಆಫ್ ಕೋವಲೆಂಟ್ ಬಾಂಡ್ ನನಗೆ ಹೇಳಿ. ಸುಮ್ಮನೆ ಎಲ್ಲದೂ ಹೇಳ್ಬಿಡಿ, ವರ್ಕ್ ಮಾಡಿ, ಆಲೋಚನೆ ಮಾಡಿ. ಸುಮ್ಮನೆ ABCD ಅಂತ ಟೈಪ್ ಮಾಡಿ ಕಳಿಸ್ಬೋದು, ಅದು ಏನು ಯೂಸ್ ಇಲ್ಲ. ನಾಳೆ ಏನಾದರೂ 4 ಮಾರ್ಕ್ ಜಾಸ್ತಿ ಬಂದರೆ ನಿಮಗೆ ಅಲ್ವಾ, ಕರೆಕ್ಟಾ? ಅದು ಸಹ ನೋಡಿ, ಕರೆಕ್ಟಾಗಿ ಓದಿ. ನಾನು ಕೋಆರ್ಡಿನೇಷನ್ ಬಾಂಡ್ ಕೇಳಿಲ್ಲ. ಓಕೆ, ನಂಬರ್ ಆಫ್ ಕೋವಲೆಂಟ್ ಬಾಂಡ್ ಇದರಲ್ಲಿ ಎಷ್ಟಿದೆ ಅಂತ. ಓಕೆ, ನಾನು ಆನ್ಸರ್ ಹೇಳ್ತೀನಿ, ಡಿ. ಯಾರಾದರೂ ಡಿ ಇದ್ರೆ ಸುಮ್ಮನೆ ಹೇಳಿದವರು ಯೂಸ್ ಇಲ್ಲ. ನಿಜವಾಗ್ಲೂ ನಿಮ್ಗೆ ಡಿ ಗೊತ್ತಿದ್ರೆ ನೀವು ಬುದ್ಧಿವಂತರು. ಹೇಗೆ ಗೊತ್ತಾಯ್ತು 18 ಬಾಂಡ್ ಇದೆ ಅಂತ ಈ ಕಾಂಪ್ಲೆಕ್ಸ್ ಅಲ್ಲಿ? ನೋಡಿ, 18 ಬಾಂಡ್ ಇದೆಯಾ? ನಾನು ಕೇಳಿದ್ದೇನು? ಕೋವಲೆಂಟ್ ಬಾಂಡ್. ನೋಡಿ, ಇಲ್ಲಿ ಕೋಬಾಲ್ಟ್ ಮತ್ತೆ ಅಮೋನಿಯಾ ಮಧ್ಯೆ ಇದೆ ಅಲ್ವಾ, ದಟ್ ಇಸ್ ಕೋಆರ್ಡಿನೇಟ್ ಬಾಂಡ್. ಕೋಬಾಲ್ಟ್ ಮತ್ತೆ ಅಮೋನಿಯಾ ಮಧ್ಯೆ, ದಟ್ ಇಸ್ ಕೋಆರ್ಡಿನೇಟ್ ಬಾಂಡ್. ಯಾರಾದರೂ ಹೇಳ್ತಾರೆ 6 ಅಂತ ಹೇಳ್ತೀವಿ, ಬಿ ಅಲ್ವಾ. ಕೋಆರ್ಡಿನೇಟ್ ಬಾಂಡ್ ಅಂತ ಕೇಳಿದ್ರೆ 6. ಯಾಕೆ? ಅಮೋನಿಯಾ ಇಸ್ ಎ ಮೊನೋಡೆಂಟೇಟ್ ಲಿಗ್ಯಾಂಡ್. ಒಂದು ಅಮೋನಿಯಾ ಒಂದು ಬಾಂಡ್ ಫಾರ್ಮ್ ಆಗುತ್ತೆ. 6 ಅಮೋನಿಯಾ ಇದೆ, 6 ಬಾಂಡ್ ಫಾರ್ಮ್ ಆಗುತ್ತೆ. 6 ಬಾಂಡ್, ವೆರಿ ಈಸಿ ಆಯ್ತಾ ಅಲ್ವಾ. ಇಲ್ಲಿ ಕೋವಲೆಂಟ್ ಬಾಂಡ್ ಎಷ್ಟಿದೆ ಅಂತ ಹೇಳಿದ್ರೆ, ಕೋವಲೆಂಟ್ ಬಾಂಡ್ ನೋಡಿ, ಇಲ್ಲಿ ಅಮೋನಿಯಾ ತಗೊಳ್ತೀನಿ ನಾನು. ಅಮೋನಿಯಾ, ಒಂದು ಅಮೋನಿಯಾ ಹೇಗೆ ಬರೆಯೋದು ನೋಡಿ, ಇದು ಅಮೋನಿಯಾ NH3. ಒಂದು ಅಮೋನಿಯಾದಲ್ಲಿ ಎಷ್ಟು ಇದು ಕೋವಲೆಂಟ್ ಬಾಂಡ್ ಇದು. ಓಕೆ, ನೈಟ್ರೋಜನ್ ಮತ್ತು ಹೈಡ್ರೋಜನ್ ಮಧ್ಯೆ ಇರೋದು ಕೋವಲೆಂಟ್ ಬಾಂಡ್. ಒಂದು ಅಮೋನಿಯಾದಲ್ಲಿ 3 ಇದೆ, ಸರಿನಾ? 3 ಇದೆ ಕೋವಲೆಂಟ್ ಬಾಂಡ್. ಓಕೆ, ಎಷ್ಟು ಅಮೋನಿಯಾ ಇದೆ? ಎಷ್ಟಿದೆ ನೋಡಿ, ಇಲ್ಲಿ ಎಷ್ಟಿದೆ? 6 ಇದೆ. 6 × 3 × 6 ಎಷ್ಟಾಯ್ತು? 18. ನೋಡಿ, ಎನಿ ಡೌಟ್? ಇದು ಹೊರಗಡೆ ಇದಲ್ಲ, ಇದು ಅಲ್ಲ, ಇದು ಕಾಂಪ್ಲೆಕ್ಸ್. ಇದು -3, ಇದು +3, ಕ್ಯಾಟಯನ್ ಮತ್ತೆ ಆನಿಯನ್. ಅದು
ಓಕೆ ಆಯ್ತಾ. ಇದೇನು ಇದು 6, ಇದು ಕೋಬಾಲ್ಟ್ ಮತ್ತೆ ಅಮೋನಿಯಂ ಮಧ್ಯೆ ಇರೋದು ಯಾವುದು, ಅದು ಕೋಆರ್ಡಿನೇಟ್ ಬಾಂಡ್ 6 ಅಂತ ಬರಿಬೋದು. ಕೋಆರ್ಡಿನೇಟ್ ಬಾಂಡ್ ಅಂತ ಕೇಳಿದ್ರೆ ಇದು ಕೇಳಿದ್ದು ಕೋವಲೆಂಟ್ ಬಾಂಡ್ ಗೊತ್ತಾಯ್ತಲ್ವಾ. ಒಂದು ಅಮೋನಿಯಾದಲ್ಲಿ 3 ಕೋವಲೆಂಟ್ ಬಾಂಡ್. ಎಷ್ಟು ಅಮೋನಿಯಾ ಇದೆ, 6 ಇದೆ ನೋಡಿ. NH3 6 ಟೈಮ್ಸ್ ಇದೆ ನೋಡಿ. 3 × 6 ಎಷ್ಟಾಯ್ತು, 18. ಓಕೆ ಅರ್ಥ ಆಯ್ತಾ. ಓಕೆನಾ, 36 ಬರ್ಕೊಂಡ್ರೆ. ಓಕೆ ನೆಕ್ಸ್ಟ್ ಕ್ವಶನ್. IUPAC ನೇಮ್ ಆಫ್ ದಿಸ್ ಕಾಂಪ್ಲೆಕ್ಸ್. ನೋಡಿ ಟ್ರೈ ಮಾಡಿ. IUPAC ನೇಮ್ ತುಂಬ ಸರಿ ಹೇಳಿದ್ದೆ ನಾನು ರೂಲ್ಸು. ನಾನು 30 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ. ನಾನು ಅವತ್ತೇ ಹೇಳಿದ್ದೀನಿ IUPAC ನೇಮ್ ನೋಡುವಾಗ ಇಲ್ಲಿ ಒಂದು ನಿಮಿಷ ಆಕ್ಸಿಡೇಷನ್ ಸ್ಟೇಟ್ ನೋಡ್ಬೇಕಂತ ಹೇಳಿದ್ದೆ ನಾನು. ಇಲ್ಲಿ ನೋಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ, ಎಲ್ಲ ABCD ಆಪ್ಷನ್ ಎಲ್ಲ ಆಕ್ಸಿಡೇಷನ್ ಸ್ಟೇಟ್ ಫಿಕ್ಸ್ ಇಟ್ಟಿದ್ದಾನೆ 3 ಅಂತ, ಅದಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ. ಆಕ್ಸಿಡೇಷನ್ ಸ್ಟೇಟ್ ಬೇರೆ ಬೇರೆ ಇದ್ದಾಗ ಫಸ್ಟ್ ಯಾವತ್ತಷ್ಟೇ IUPAC ನೇಮ್ ಕೇಳಿದಾಗ ಆಕ್ಸಿಡೇಷನ್ ನೋಡಬೇಕು. ಆಗ ಏನಾಗುತ್ತೆ, ಒಂದು 2 ಆಪ್ಷನ್ ಹೊರಟೋಗ್ಬಿಡುತ್ತೆ ಅಲ್ವಾ. ಇಲ್ಲಿ ಮಾಡೋದು ಬೇಡ, ಆಕ್ಸಿಡೇಷನ್ ಸ್ಟೇಟ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಯಾಕಂದ್ರೆ ಎಲ್ಲ 3ನೇ ಇದೆ. ಓಕೆ, ಯಾವ್ದು ಹಾಗಾದ್ರೆ ಹೇಳಿ ನೋಡುವ ಎನಿಬಡಿ. ನನಗೆ ಯಾವ್ದು ಆನ್ಸರ್ ಬೇಕು, 30 ಸೆಕೆಂಡ್ಸ್ ಬೇಗ ಚಾಟ್ ಮಾಡಿ. ಓಕೆ, ಬೇಗ. ಸಿ ಜಾಸ್ತಿ ಇದೆಯಾ, ಸಿ ಮತ್ತೆ ಎ ಎರಡೂ ರಾಂಗ್. ಓಕೆ, ಆನ್ಸರ್ ಯಾವ್ದಂತ ಹೇಳಿದ್ರೆ ಬಿ. ಏನಕ್ಕೆ ನೋಡಿ, ಪೊಟ್ಯಾಷಿಯಂ ಕರೆಕ್ಟಾ. ಇದು ಕ್ಯಾಟೈನ್. ಯಾವತ್ತು ಹೇಳುವಾಗ ಫಸ್ಟ್ ಏನು ಕ್ಯಾಟೈನ್ ಹೇಳ್ಬೇಕು. ಪೊಟ್ಯಾಷಿಯಂ ಹೊರಗಡೆ 3 ಇದೆ ಅಲ್ಲ, 3 ಇರಲಿ 10 ಇರಲಿ 20 ಇರಲಿ, ಬ್ಯಾಲೆನ್ಸಿಂಗ್ ಅಯಾನ್ ಒಂದೇ ಹೇಳಬೇಕು, ಪೊಟ್ಯಾಷಿಯಂ. ಓಕೆ, ಟ್ರೈ ಆಕ್ಸಲೇಟೋ ಕರೆಕ್ಟಾ. ಇದು +3, ಇದು -3. ಓಕೆ ಸರಿನಾ. +1 × +1 × 3 +3. ಇದು ನೆಗೆಟಿವ್ ಕಾಂಪ್ಲೆಕ್ಸ್ ಅಲ್ವಾ, ಆನಿಯಾನಿಕ್ ಕಾಂಪ್ಲೆಕ್ಸ್. ಇದು ನೋಡಿ ಸ್ಕ್ವೇರ್ ಬ್ರಾಕೆಟ್ ಮೇಲೆ ಮೈನಸ್ ಇದೆ. ಅದಕ್ಕೆ ಹೇಳಿದ್ದೀನಿ ನಾನು ಮೆಟಲ್ ಅನ್ನು ಸ್ಪೆಷಲ್ ಆಗಿ ಓದ್ಬೇಕು. ಹೇಗೆ, ಇರಿಡಿಯಂ ಮೆಟಲ್, ಅದಕ್ಕೆ ಇರಿಡೇಟ್ ಅಂತ ಓದ್ಬೇಕು. ಹೇಗೆ ಓದ್ಬೇಕು, ಇದು ಈ ತರ ಓದಬಾರ್ದು. ಓಕೆ, ಇರಿಡೇಟ್ ಅಂತ ಓದ್ಬೇಕು, ಇರಿಡೇಟ್. ಓಕೆ ಅಲ್ವಾ. ಐರನ್ ಇದ್ರೆ ಫೆರೆಟ್ ಅಂತ ಓದ್ತೀವಿ. ಯಾವಾಗ ಇದು ಆನಿಯಾನಿಕ್ ಕಾಂಪ್ಲೆಕ್ಸ್ ಮಾತ್ರ. ನೋಡಿ ಟ್ರೈ ಆಕ್ಸಲೇಟೋ. ನೀವು ಕೇಳ್ಬೋದು ಸರ್ ಸಿ ಯಾಕೆ ರಾಂಗ್ ಅಂತ. ಸಿ 2 ಕಾರಣಕ್ಕೆ ರಾಂಗ್. ಒಂದು ಟ್ರಿಸ್ ಅಂತ ಹೇಳಿದಾನೆ, ಟ್ರಿಸ್ ಅಂತ ಹೇಳಬಾರ್ದು. ಟ್ರಿಸ್ ಎಲ್ಲಿ ಬರುತ್ತೆ ಅಂದ್ರೆ ನಿಮಗೆ ಈ ಲಿಗ್ಯಾಂಡ್ ಇದ್ದಾಗ, EN ಇದ್ದಾಗ ಬರುತ್ತೆ. ಯಾವಾಗದು ಮೆಟಲ್ ಲಿಗ್ಯಾಂಡ್ ಇಟ್ ಸೆಲ್ಫ್ ಕಂಟೈನ್ಸ್ ನಂಬರ್ ಅಲ್ವಾ. EN ಅಂದ್ರೆ ಏನು, ಈಥೇನ್ 1,2 ಡೈಅಮೈನ್ ಮೆಟಲ್ ಅಲ್ವಾ. ಲಿಗ್ಯಾಂಡಿಗೆ ಇಟ್ ಸೆಲ್ಫ್ ಆಗ ಟ್ರಿಸ್. 2 ಇದ್ರೆ ಬಿಸ್ಸು, 3 ಇದ್ರೆ ಟ್ರಿಸ್, 4 ಇದ್ರೆ ಟೆಟ್ರಾಕಿಸ್, ಈ ತರ ನಂಬರ್ ಬರುತ್ತೆ. ಇದು ಆಗಲ್ಲ. ಇನ್ನೊಂದು ಅಲ್ಲಿ ಇರಿಡಿಯಂ ಅಂತ ಹಾಕಿದ್ದಾನೆ, ರಾಂಗ್ ಇದ್ದು ಅಲ್ವಾ. ಆನಿಯಾನಿಕ್ ಇರಿಡೇಟ್ ಅಂತ ಹೇಳ್ಬೇಕು. ಒಂದು ಯಾಕೆ ರಾಂಗ್ ಅಂತ ಹೇಳಿದ್ರೆ ನೋಡಿ, ಇದ್ರಗೋಸ್ಕರ ರಾಂಗ್ ಅದು. ಓಕೆ, ಇರಿಡಿಯಂ ಅಂತ ಹೇಳಿದ್ದಾನೆ, ಇರಿಡೇಟ್ ಅಂತ ಬರಿಬೇಕಿತ್ತದು ಅಲ್ವಾ. ಸರಿನಾ, ಎನಿ ಡೌಟ್. ಓಕೆ, 38 ನೋಡಿ. ವಿಚ್ ಆಫ್ ದಿ ಫಾಲೋವಿಂಗ್ ಕೆನಾಟ್ ಶೋ ಓಕೆ ಲಿಂಕೇಜ್ ಐಸೋಮೆರಿಸಮ್. ಯಾವುದು, 30 ಸೆಕೆಂಡ್ಸ್ ಕೊಡ್ತೀನಿ. ಲಿಂಕೇಜ್ ಐಸೋಮೆರಿಸಮ್ ಅಂದ್ರೆ ಏನಿರ್ಬೇಕು ಗೊತ್ತಾ, ಆಂಬಿಡೆಂಟೆಡ್ ಲಿಗ್ಯಾಂಡ್ ಇರಬೇಕು. ಯಾವುದೋ ಒಂದು ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಲ್ಲ. ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂದ್ರೆ ಏನು, ಒಂದೇ ಲಿಗ್ಯಾಂಡ್ ಅಲ್ಲಿ 2 ಡೋನರ್ ಆಟಮ್ ಇರುತ್ತೆ. ಓಕೆ, ಎಟ್ ಎ ಟೈಮ್ ಒಂದು ಮಾತ್ರ ಬಾಂಡಿಂಗ್ ಅಲ್ಲಿ ಇನ್ನಲ್ ಆಗುತ್ತೆ, ಆದ್ರೆ 2 ಡೋನರ್ ಆಟಮ್ ಇರುತ್ತೆ. ಓಕೆ, ದಟ್ ಇಸ್ ಕಾಲ್ಡ್ ಆಂಬಿಡೆಂಟೆಡ್. ಲಿಂಕೇಜ್ ಐಸೋಮೆರಿಸಮ್ ಇರ್ಬೇಕು, ತಲೆ ಹಿಡ್ಕೊಳ್ಳಿ. ಆಂಬಿಡೆಂಟೆಡ್ ಲಿಗ್ಯಾಂಡ್ ಇದ್ರೆ ತುಂಬಾ ಕ್ವಶನ್ ಬಂದಿದೆ, ನಾನು 2-3 ಆಯ್ತು ಮಾಡಿದ್ದು. ಆಂಬಿಡೆಂಟೆಡ್ ಲಿಗ್ಯಾಂಡ್ ಇರ್ಬೇಕು. ಇದ್ರಲ್ಲಿ ಯಾವುದೋ ಒಂದು ಆಂಬಿಡೆಂಟೆಡ್ ಲಿಗ್ಯಾಂಡ್ ಇಲ್ಲ. ನಿಮ್ಗೆ ಸಿಲೆಬಸ್ ಅಲ್ಲಿ ಇರೋದೇ 3 ಆಂಬಿಡೆಂಟೆಡ್ ಲಿಗ್ಯಾಂಡ್, ಅದೇ ಕೊಟ್ಟಿದ್ದಾರೆ. ಯಾವುದೋ ಒಂದು ಆಂಬಿಡೆಂಟೆಡ್ ಅಲ್ಲ. ಯಾವುದು, ಡಿ. ವೆರಿ ಗುಡ್. ಓಕೆ, ಡಿ ಕರೆಕ್ಟ್ ಆನ್ಸರ್. ಓಕೆ ಅಲ್ವಾ, ಇದು ಸಹ ಅಷ್ಟೇ ಎಕ್ಸಾಮಿಗೆ ಬಂದಿದ್ದ ಕ್ವಶನ್. ಓಕೆ, ಡಿ ಅಲ್ವಾ. ಅಮೋನಿಯಾ ಅಮೋನಿಯಾದಲ್ಲಿ ನೈಟ್ರೋಜನ್ ಮಾತ್ರ ಡೋನರ್ ಆಟಮು. ಓಕೆ, ಯಾವುದು, ಅಮೋನಿಯಾದಲ್ಲಿ ನೈಟ್ರೋಜನ್ ಮಾತ್ರ. ಅಲ್ಲಿ ನೋಡಿ NO2- ಅಲ್ಲಿ ನೈಟ್ರೋಜನ್ ಹೌದು, ಆಕ್ಸಿಜನ್ ಹೌದು ಅಲ್ವಾ. SCN- ಅಲ್ಲಿ ಯಾವುದು, ಸಲ್ಫರ್ ಮತ್ತೆ ಯಾವುದು ಅಲ್ವಾ. ಏನ್ ಹೇಳ್ತಾರೆ SCN- ಗೆ ಥಿಯೋಸೈನೇಟೋ ಅಂತ ಹೇಳ್ತಾರೆ ಅಲ್ವಾ, ಥಿಯೋಸೈನೇಟೋ. ಅದೇ ಎನ್ ಹೌದಲ್ಲಿ NCS- ಅಂತ ಹೇಳ್ತೀವಿ ಅಲ್ವಾ. ಸೈನೇಟೋ ಅಲ್ವಾ, ಐಸೋಥಿಯೋಸೈನೇಟೋ ಅಂತ ಹೇಳ್ತೀವಿ, ಐಸೋಥಿಯೋಸೈನೇಟೋ. ಓಕೆ, ಯಾವಾಗ NCS- ಇದ್ರೆ, ಇಲ್ಲಿ SCN-. ಅಲ್ಲಿ ಡೋನರ್ ಆಟಮ್ ಟಿಕ್ ಮಾಡ್ತೀನಿ. ಡೋನರ್ ಆಟಮ್ ಯಾವುದು, ಸಲ್ಫರ್ ಹೌದು, ನೈಟ್ರೋಜನ್ ಹೌದು. ಓಕೆ, ಇಲ್ಲಿ ಕಾರ್ಬನ್ ಹೌದು, ನೈಟ್ರೋಜನ್ ಹೌದು, 2. CN- ಇದ್ರೆ ಏನ್ ಹೇಳ್ತಾರೆ, ಡೋನರ್ ಆಟಮ್ ಕಾರ್ಬನ್ ಆದಾಗ ಸೈನಿಡೋ. ಅದೇ ಡೋನರ್ ಆಟಮ್ ನೈಟ್ರೋಜನ್ ಇದ್ರೆ ಯಾವುದು,
ಐಸೋಸೈನಿಡ್ ಅಂತ ಹೇಳ್ತೀವಿ, ಕರೆಕ್ಟಾ? ಅಮೋನಿಯಾದಲ್ಲಿ ನೈಟ್ರೋಜನ್ ಮಾತ್ರ ಡೋನರ್ ಆಟಮ್, ಹೈಡ್ರೋಜನ್ ಅಲ್ಲ. ಓಕೆ, ಅದಕ್ಕೋಸ್ಕರ ಇದು ಏನು ಯಾವುದು ಲಿಂಕೇಜ್ ಐಸೋಮರ್ ಅಂತ ಸ್ವಲ್ಪ ಬರೀರಿ, ಬೇಕಾದ್ರೆ ಹಿಂಟ್ ಬರ್ಕೊಳ್ಳಿ. ಅಮೋನಿಯಾ ಓಕೆ ಡಸ್ ನಾಟ್ ಕಂಟೈನ್ 2 ಡೋನರ್ ಆಟಮ್ಸ್. ಓಕೆ, ಅಥವಾ ಅಮೋನಿಯಾ ಇಸ್ ನಾಟ್ ಎ ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂತ ಬರೆದ್ರು ಆಗತ್ತೆ, ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಲ್ಲ. ಕರೆಕ್ಟಾ? ಓಕೆ, ನೆಕ್ಸ್ಟ್ ಕ್ವಶನ್. In a octahedral crystal field splitting, number of orbitals pushed down ಅಲ್ವಾ ಇನ್ ಎನರ್ಜಿ. ಇನ್ ಆಕ್ಟೈಡ್ ಅಲ್ವಾ, ಇನ್ ಆಕ್ಟೈಡ್ ಡಯಾಗ್ರಾಮ್ ಹಾಕಿದ್ರಲ್ವಾ ಆಕ್ಟೈಡಲ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಅಲ್ಲಿ, ಕರೆಕ್ಟಾ ಹಾಕಿದ್ರೆ ನಾನು ಸುಮ್ಮನೆ ಹಾಕ್ತೀನಿ ಡಯಾಗ್ರಾಮ್. ಓಕೆ, ನೋಡಿ ಇಲ್ಲಿ ಅಲ್ವಾ, ಏನ್ ಹೇಳಿದೆ ನಾನು? ಇನ್ ಎ ಆಕ್ಟೈಡಲ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್, ನಂಬರ್ ಆಫ್ ಆರ್ಬಿಟಲ್ ಪುಶ್ ಡೌನ್ ಇನ್ ಎನರ್ಜಿ. ನೋಡಿ, ಕರೆಕ್ಟಾ? ಸೊ ಇಲ್ಲಿ ಏನಾಗುತ್ತೆ, ಇದು 5 ಆರ್ಬಿಟಲ್ ಅಲ್ವಾ, ಡಿಗೆ dx² ಮೈನಸ್ y² dz², dxy dxz dyz. ಇಲ್ಲಿ ಏನಾಗುತ್ತೆ, ಇಲ್ಲಿ ಆಕ್ಟಾಹೆಡ್ರಲ್ ಫೀಲ್ಡ್ ಅಲ್ಲಿ ಸ್ಪ್ಲಿಟ್ ಆಗತ್ತೆ ಅಲ್ವಾ. ಇದ್ರದ್ದು ಎನರ್ಜಿ ಲೆವೆಲ್ ಸೇಮ್ ಇರುತ್ತೆ. ಯಾವಾಗ ಲಿಗ್ಯಾಂಡ್ ಅಪ್ರೋಚ್ ಆಗುತ್ತೆ ಡಿ ಆರ್ಬಿಟಲ್ಗೆ, ಇಲ್ಲಿ ಆದಾಗ ಏನಾಗುತ್ತೆ, ಇ.ಜಿ ಆರ್ಬಿಟಲ್ ಮೇಲ್ಗಡೆ ಹೋಗುತ್ತೆ, T2g ಆರ್ಬಿಟಲ್ ಕೆಳಗಡೆ ಬರುತ್ತೆ ಅಲ್ವಾ. ಇಲ್ಲಿ ಆಕ್ಟಾಹೆಡ್ರಲ್ಲಿ, ಟೆಟ್ರಾಹೆಡ್ರಲ್ಲಿ ಉಲ್ಟಾ, ಇ.ಜಿ ಕೆಳಗಡೆ T2g ಮೇಲ್ಗಡೆ ಅಲ್ವಾ. T2g ಅಂದ್ರೆ ಯಾವತ್ತು ಫಿಕ್ಸ್, ಯಾವುದು dxy dxz dyz. ಇ.ಜಿ ಅಂದ್ರೆ ಫಿಕ್ಸ್ ಯಾವುದು dx² ಮೈನಸ್ y² dz². ಹಾಗಾದ್ರೆ ಅಲ್ವಾ ಇದ್ರ ಮಧ್ಯೆ ಎನರ್ಜಿ ಡಿಫರೆನ್ಸ್ ಇದೆಯಲ್ವಾ, ಇದನ್ನ ಏನ್ ಹೇಳ್ತಾರೆ, ಇದನ್ನ ಏನ್ ಹೇಳ್ತಾರೆ, ಡೆಲ್ಟಾ ಅಂತ ಹೇಳುದಲ್ವಾ. ಡೆಲ್ಟಾ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಅಂತ ಹೇಳ್ತಾರೆ ಅಲ್ವಾ. ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ T2g ಅಂಡ್ ಇ.ಜಿ ಆರ್ಬಿಟಲ್ಗೆ ಏನ್ ಹೇಳ್ತಾರೆ, ಡೆಲ್ಟಾ. ಹಾಗಾದ್ರೆ ಅವನು ಅದೆಲ್ಲ ಬೇಡ, ಅವ್ನು ಕೇಳಿದ್ದೇನು, ನಂಬರ್ ಆಫ್ ಆರ್ಬಿಟಲ್ ಪುಶ್ ಡೌನ್ ಇನ್ ಎನರ್ಜಿ, ಎಷ್ಟು ಕೆಳಗಡೆ ಹೋಗುದು, ಎಷ್ಟು T2g ಅಂದ್ರೆ ಎಷ್ಟಿದೆ ಇಲ್ಲಿ, T2g ಅಂದ್ರೆ 3, ಹಾಗಾದ್ರೆ ಯಾವುದು 3. ನೋಡಿ, ಅದೇ ಆಕ್ಟಾಹೆಡ್ರಲ್ ಅಂತ ಕೇಳಿದ್ರೆ ಉಲ್ಟಾಗ್ತಿತ್ತು ಅಲ್ವಾ. ಇ.ಜಿ ಮೇಲ್ಗಡೆ ಕೆಳಗಡೆ ಬರುತ್ತೆ, T2g ಮೇಲ್ಗಡೆ ಹೋಗುತ್ತೆ, ಇ.ಜಿ ಕೆಳಗಡೆ ಬರುತ್ತೆ. ಆಯ್ತಾ, ಸರಿನಾ? ಎನಿ ಡೌಟ್? ಓಕೆ. ನಂಬರ್ ಆಫ್ ಅಯಾನ್ಸ್ ಫಾರ್ಮ್ಡ್ ಓಕೆ ಆನ್ ಡಿಸಾಲ್ವಿಂಗ್ 1 mole ಆಫ್ FeSO4 NH4 twice SO4.6H2O. ಇದನ್ನ ನಾನು ಏನ್ ಮಾಡ್ತೀನಂತೆ, ಇದಕ್ಕೊಂದು ಹೆಸರಿದೆ, ಎನಿಬಡಿ ಇದಕ್ಕೊಂದು ಹೆಸರಿದೆ, ಏನ್ ಹೇಳ್ತಾರೆ ಈ ಕಾಂಪ್ಲೆಕ್ಸ್ಗೆ, FeSO4 NH4 twice .6H2O. ಇದಕ್ಕೊಂದು ಹೆಸರಿದೆ, ಹೇಳ್ತೀರಾ? ಎನಿಬಡಿ, ಇದೊಂದು ಸ್ಪೆಷಲ್ ನೇಮ್ ಇದೆ, ಏನ್ ಹೇಳ್ತಾರೆ, ಫೆರಸ್ ಅಮೋನಿಯಂ ಸಲ್ಫೇಟ್, FAS ಅಂತ ಹೇಳ್ತಾರೆ. ಅಥವಾ ಕಾಮನ್ ನೇಮ್ ಇದೆ, ಕಾಮನ್ ನೇಮ್ ಗೊತ್ತು ನಿಮ್ಗೆ, ಏನು ಕಾಮನ್ ನೇಮ್ ಇದ್ರದ್ದು, ಮೋರ್ ಸಾಲ್ಟ್ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ, ಮೋರ್ ಸಾಲ್ಟ್ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನ ವಾಟರ್ ಹಾಕಿದಾಗ ಅಲ್ವಾ, ಇದು ನೋಡಿ ಅಲ್ಲ, 1 mole ಅಂತ ಹೇಳಿದ್ದಾನೆ, 1 molecule ಅನ್ನ ಡಿಸಾಲ್ವ್ ಮಾಡಬೇಕು ವಾಟರ್ಲಿ, ಎಷ್ಟು ಅಯಾನ್ ಬರುತ್ತೆ ನೋಡಿ, ಹೇಳ್ತೀರಾ ಎನಿಬಡಿ? ಇದನ್ನ ವಾಟರ್ ಹಾಕ್ತಾರೆ, ಏನಾಗುತ್ತೆ, NaCl ವಾಟರ್ ಹಾಕಿದಾಗ ಇಟ್ ಗಿವ್ಸ್ Na+Cl-, ಎಷ್ಟು ಅಯಾನ್ ಕೊಡುತ್ತೆ, 2. ಕರೆಕ್ಟ್ ಅಲ್ವಾ, NaCl ವಾಟರ್ ಹಾಕಿದಾಗ. ಅದೇ ತರ ಇದನ್ನು ವಾಟರ್ ಹಾಕಿದ್ರೆ ಎಷ್ಟು ಅಯಾನ್ಸ್ ಕೊಡುತ್ತೆ ನೋಡಿ, ಯಾರು ಹೇಳ್ತೀರಾ ನೋಡಿ, ಹೇಳಿ ನೋಡ ಬೇಗ. FeSO4 ಫೆರಸ್ ಸಲ್ಫೇಟ್, ಓಕೆ, ಅಮೋನಿಯಂ ಸಲ್ಫೇಟ್ SO4.6H2O. ಇದನ್ನ ವಾಟರ್ ಹಾಕ್ತೀನಿ, ಎಷ್ಟು ಅಯಾನ್ಸ್ ಕೊಡುತ್ತೆ ಹೇಳಿ, ಹತ್ರ ಬರಿಬೇಕಿತ್ತು. FeSO4 NH4 twice, ಹೇಳಿ ಎಷ್ಟು ಅಯಾನ್ ಕೊಡುತ್ತೆ, ಎನಿಬಡಿ ಬೇಗ. Fe2+ ಅಲ್ವಾ, ಸಲ್ಫೇಟ್ ಅಲ್ವಾ, SO4 2- ಪ್ಲಸ್ ಕೆಳಗಡೆ ಬರೀತೀನಿ ಜಾಗ ಇಲ್ಲ ಅಂತ, ಅಮೋನಿಯಂ ಅಯಾನ್ 2 ಪ್ಲಸ್ SO4 2- ಹಾಗೆ ಅಮೋನಿಯಂ ಸಲ್ಫೇಟ್ ಇದೆಯಲ್ವಾ ಅದರದ್ದು ಅಷ್ಟೇ. ಇದೆಯಲ್ಲ .XH2 ಇದೆಯಲ್ವಾ, ಇದು ವಾಟರ್ ಆಫ್ ಹೈಡ್ರೇಷನ್, ಇದು ಅಯನೈಸ್ ಆಗಲ್ಲ, ನೆನ್ಪಿಟ್ಕೊಳ್ಳಿ.
ಡಾಟ್ 6H2O ಅಯನೈಸ್ ಆಗಲ್ಲ, ವಾಟರ್ ಆಫ್ ಹೈಡ್ರೇಷನ್. ಹಾಗಾದ್ರೆ ನಂಬರ್ ಆಫ್ ಅಯಾನ್ಸ್ ಕೌಂಟ್ ಮಾಡಿ. ಈಗ ನಂಬರ್ ಆಫ್ ಅಯಾನ್ಸ್ 1 Fe2 ಪ್ಲಸ್ ಸಲ್ಫೇಟ್ ಎರಡಿದೆ, ಮೇಲ್ಗಡೆ ಒಂದು ಕೆಳಗಡೆ ಒಂದು ಫೆರಸ್ ಸಲ್ಫೇಟ್ ಇಂದ ಒಂದು ಅಮೋನಿಯಂ ಸಲ್ಫೇಟ್ ಇಂದ. ಅಮೋನಿಯಂ ಅಯಾನ್ ಎರಡಿದೆ, ಟೋಟಲ್ ಎಷ್ಟಾಯ್ತು? 5 ಆಯ್ತಲ್ವಾ? ನಂಬರ್ ಆಫ್ ಅಯಾನ್ಸ್ ಎಷ್ಟು? 5. ಅರ್ಥ ಆಗ್ತಿದೆ? ಸರಿನಾ? ಏನು ಡೌಟ್ ಇದೆಯಾ? ನೆಕ್ಸ್ಟ್ ಕ್ವಶನ್. ಇನ್ ದಿ ಕಾಂಪ್ಲೆಕ್ಸ್, ಎಲ್ಲ ಕಾಂಪ್ಲೆಕ್ಸ್ ಕೊಟ್ಟಿದ್ದಾನೆ. ಓಕೆ, FeH2O63 ಪ್ಲಸ್, FeCN63 ಮೈನಸ್, FeC2O43 ಮೈನಸ್, FeCl63 ಮೈನಸ್. ಮೋರ್ ಸ್ಟೆಬಿಲಿಟಿ ಶೌನ್ ಬೈ. ಓಕೆ, ಯಾವ್ದಂತ ಹೇಳ್ತೀರಾ? ಮೋರ್ ಸ್ಟೆಬಿಲಿಟಿ, ಮೋರ್ ಸ್ಟೇಬಲ್ ಕಾಂಪ್ಲೆಕ್ಸ್ ಯಾವ್ದು? ಬೇಗ ಹೇಳಬೇಕು. ನಾನು 30 ಸೆಕೆಂಡ್ಸ್ ಕೊಡ್ತೀನಿ. ಓಕೆ, ಮೋರ್ ಸ್ಟೆಬಿಲಿಟಿ. ಯಾವುದೆಲ್ಲ ಐರನ್ ಕಾಂಪ್ಲೆಕ್ಸ್, ಯಾವುದೋ ಒಂದು ಮಾತ್ರ ಸ್ಟೇಬಲ್. ನೋಡಿದ ತಕ್ಷಣ ಕಣ್ಣು ಮುಚ್ಚಿ ಹೇಳ್ಬೋದು. ನಾನು ಹಿಂಟ್ ಕೊಡ್ತೀನಿ. ಲಿಗ್ಯಾಂಡ್ ನೋಡಿ, ಲಿಗ್ಯಾಂಡ್. ಇಲ್ಲಿ ವಾಟರ್ ಲಿಗ್ಯಾಂಡು, ಇಲ್ಲಿ ಸೈನಿಡೋ, ಇಲ್ಲಿ ಆಕ್ಸಲೇಟೋ, ಇಲ್ಲಿ ಕ್ಲೋರಿಡೋ. ಬಿ ಮತ್ತೆ ಎ ಅಂತ ಹೇಳ್ತಿದ್ದೀರಾ? ರಾಂಗ್. ಸಿ. ನಾ ಹೇಳಿದ್ನಲ್ಲ, ಈಸಿ ಕ್ವಶನ್ ಹಾಕಲ್ಲ ನಾನು, ಕಷ್ಟದೇ ಹಾಕಿದ್ದೀನಿ. ಯಾವ್ದು ಹೇಳಿ? ಯಾಕೆ ಇದು ಸಿ? ಯಾಕೆ ಇದು ಓದಿದ್ರಾ ನೀವು? ನಾನು ಹಿಂಟ್ ಕೊಡ್ತೀನಿ. ಚಿಲಾಟಿಂಗ್ ಲಿಗ್ಯಾಂಡ್ ಅಂತ ಹೇಳ್ತಾರೆ. ಲಿಗ್ಯಾಂಡಲ್ ಕ್ಲಾಸಿಫಿಕೇಶನ್ ಓದಿರಾ? ಮೊನೋಡೆಂಟೇಟ್, ಬೈಡೆಂಟೇಟ್, ಪಾಲಿಡೆಂಟೇಟ್, ಆಂಬಿಡೆಂಟೇಟ್. ಲಾಸ್ಟ್ ಕ್ಲಾಸಿಫಿಕೇಶನ್ ಯಾವುದು? ಚಿಲಾಟಿಂಗ್ ಲಿಗ್ಯಾಂಡ್ ಅಂತ ಓದ್ತೀರಾ ಅಲ್ಲ? ಕಾಂಪ್ಲೆಕ್ಸ್ ಚಿಲಾಟ್ಸ್, ಇದಕ್ಕೆ ಚಿಲಾಟ್ಸ್ ಅಂತ ಹೇಳ್ತಾರೆ. ಏನದು ಚಿಲಾಟ್ಸ್ ಅಂತ ಹೇಳಿದ್ರೆ ಹೇಳಿ? ವಾಟ್ ಇಸ್ ಮೀನ್ ಬೈ ಚಿಲಾಟ್ಸ್? ಓಕೆ, ಸಿ ಕಾಂಪ್ಲೆಕ್ಸಿಗೆ ಮಾತ್ರ ಚಿಲಾಟ್ಸ್ ಅಂತ ಹೇಳ್ತೀವಿ. ಏನಕ್ಕೆ? ಆಕ್ಚುಲಿ ಓದಿದ್ರ ಚಿಲಾಟ್ ಎಫೆಕ್ಟ್ ಅಂತ ಓದಿದ್ರ? ಚಿಲಾಟ್ ಎಫೆಕ್ಟ್ ಏನದು? ಚಿಲಾಟ್, CHELATE. ಏನದು? ಏನಂತ ಹೇಳಿದ್ರೆ, ಬೈಡೆಂಟೇಟ್ ಮತ್ತೆ ಪಾಲಿಡೆಂಟೇಟ್ ಲಿಗ್ಯಾಂಡ್ ಇದೆಯಲ್ಲ, ಕರೆಕ್ಟಾಗಿ ಕೇಳಿ. ಮೊನೋಡೆಂಟೇಟ್ ಅಲ್ಲ, ಬೈಡೆಂಟೇಟ್ ಅಂಡ್ ಪಾಲಿಡೆಂಟೇಟ್ ಲಿಗ್ಯಾಂಡ್ ಮೆಟಲ್ ಅಯಾನ್ ಜೊತೆ ರಿಯಾಕ್ಟ್ ಆಗಿ ರಿಂಗ್ ಸ್ಟ್ರಕ್ಚರ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಏನು ಫಾರ್ಮ್ ಆಗುತ್ತೆ? ರಿಂಗ್ ಸ್ಟ್ರಕ್ಚರ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಏನು? ಚಿಲಾಟ್ಸ್ ಅಂತ ಹೇಳೋದು. ಓಕೆ, ಅರ್ಥ ಆಯ್ತಾ ಹೇಳಿದ್ದು? ಇದಕ್ಕೆ ಬರೆಯೋದಾದ್ರೆ ಈಸಿ. ಬರೆಯೋದಿದ್ರೆ ನೋಡಿ ಹೇಗೆ ಬರೀತೀರಾ? Fe. ಓಕೆ, ಆಯ್ತಾ? ಆಯ್ತಾ? ಇದು ಬಾಂಡ್ ಅಲ್ಲ, ಸುಮ್ಮನೆ ಜೋಡಿಸೋದು. ಆಯ್ತಾ? ಈಗ ಎಷ್ಟಿದೆ ಆಕ್ಸಲೇಟೋ? 3, C2O4 ಅಲ್ವಾ? ನೋಡಿ ಇಲ್ಲಿ ಆಕ್ಸಲೇಟೋ OX ಅಂತ ಬರೀತೀವಿ ಕಾಂಪ್ಲೆಕ್ಸ್ ಬರೆಯುವಾಗ. ಅದೇ ಥರ ನೆಕ್ಸ್ಟ್ ಎಲ್ಲಿ ಬರುತ್ತೆ? ಇಲ್ಲಿ ನೋಡು. ನೆಕ್ಸ್ಟು ನೋಡಿ ಅಲ್ವಾ? ರಿಂಗ್ ಆಗಲಿಲ್ಲ ನೋಡಿ, ಇಲ್ಲಿ ರಿಂಗ್. ಇದು ಒಂದು ರಿಂಗು ಅಲ್ಲ, ಒಂದು ಆಕ್ಸಲೇಟೋ ಇಸ್ ಅ ಬೈಡೆಂಟೇಟ್ ಲಿಗ್ಯಾಂಡ್. ಒಂದು ಆಕ್ಸಲೇಟೋ 2 ಫಾರ್ಮ್ ಆಗುತ್ತೆ ನೋಡಿ, 2 ಬಾಂಡು ನೋಡಿ, ಒಂದು ಬಾಂಡು ಇನ್ನೊಂದು ಬಾಂಡು. ಅದೇ ಥರ ಈ ಆಕ್ಸಲೇಟ್ ಇನ್ನೊಂದು ಬಾಂಡು ನೋಡಿ, ಇದೊಂದು ಬಾಂಡು ನೋಡಿ. ಅದೇ ಥರ ಈ ಆಕ್ಸಲೇಟೋ ನೋಡಿ, ಇದೇನಿದೆ ಒಳಗಡೆ ರಿಂಗು ನೋಡಿ, ರಿಂಗ್ ಸ್ಟ್ರಕ್ಚರ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಓಕೆ, ಆಗ ಏನಾಗುತ್ತೆ ಗೊತ್ತಾ? ಸ್ಟೆಬಿಲಿಟಿ ಜಾಸ್ತಿ. ರಿಂಗ್ ಸ್ಟ್ರಕ್ಚರ್ ಕಾಂಪ್ಲೆಕ್ಸಿಗೆ ಸ್ಟೆಬಿಲಿಟಿ ಜಾಸ್ತಿ. ಓಕೆ, ಅದು ಬೇರೆ ಎಲ್ಲ ಕಡೆಯಲ್ಲಿ ನೋಡಿ. ಆಪ್ಷನ್ ಎ, ಬಿ ಮತ್ತು ಡಿ ಅಲ್ಲಿ ಮೊನೋಡೆಂಟೇಟ್ ಲಿಗ್ಯಾಂಡ್ ಅದು. ಓಕೆ, ಯಾವುದು? ವಾಟರು, ಸೈನಿಡೋ, ಕ್ಲೋರಿಡೋ, ಅದು ರಿಂಗ್ ಸ್ಟ್ರಕ್ಚರ್ ಕಾಂಪ್ಲೆಕ್ಸ್ ಫಾರ್ಮ್ ಆಗಲ್ಲ. ಓಕೆ, ಬರೀತಾರೆ ಒಂದು ಸೆಂಟೆನ್ಸು. ಏನು? ಕಾಂಪ್ಲೆಕ್ಸಸ್ ಹ್ಯಾವಿಂಗ್ ರಿಂಗ್ಸ್ ಇನ್ ದಿ ಸ್ಟ್ರಕ್ಚರ್. ಇದು ಬರ್ಕೊಳ್ಳಿ, ನಿಮ್ಗೆ ಓದೋಕೆ ಅರ್ಥ ಆಗುತ್ತೆ. ಆಯ್ತಾ? ಕಾಂಪ್ಲೆಕ್ಸಸ್ ಹ್ಯಾವಿಂಗ್ ರಿಂಗ್ಸ್ ಇನ್ ದಿ ಸ್ಟ್ರಕ್ಚರ್ ವಿಲ್ ಬಿ ಮೋರ್ ಸ್ಟೇಬಲ್. ಕಾಂಪ್ಲೆಕ್ಸಸ್ ಹ್ಯಾವಿಂಗ್ ರಿಂಗ್ಸ್ ಇನ್ ದಿ ಸ್ಟ್ರಕ್ಚರ್ ವಿಲ್ ಬಿ ಮೋರ್ ಸ್ಟೇಬಲ್. ಬ್ರಾಕೆಟಲ್ಲಿ ಬರ್ಕೊಳ್ಳಿ. ಚಿಲಾಟಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ, ಚಿಲಾಟಿಂಗ್ ಎಫೆಕ್ಟ್. ಓಕೆ, ಓಕೆ, ಚಿಲಾಟಿಂಗ್ ಎಫೆಕ್ಟ್. ಓಕೆ, ನೆಕ್ಸ್ಟ್ ಆಯ್ತಾ? ಎನ್ ಎಕ್ಸಾಂಪಲ್ ಫಾರ್ ಡಬಲ್ ಸಾಲ್ಟ್. ಡಬಲ್ ಸಾಲ್ಟ್ ಅಂದ್ರೆ ಏನು? ಡಬಲ್ ಸಾಲ್ಟ್ ಇಟ್ ಇಸ್ ಮೇಡ್ ಅಪ್ ಆಫ್ 2 ಸಿಂಪಲ್ ಸಾಲ್ಟ್. ಯಾವುದು ಡಬಲ್ ಸಾಲ್ಟ್ ಇಲ್ಲಿ ಕೊಟ್ಟಿರೋದ್ರಲ್ಲಿ? ಕ್ಯುಪ್ರಮೋನಿಯಂ ಸಲ್ಫೇಟ್, ಮೋರ್ ಸಾಲ್ಟ್, ಪೊಟ್ಯಾಷಿಯಂ ಫೆರಿಸೈನೇಟ್,
ಕೋಬಾಲ್ಟ್ ಹೆಕ್ಸಾಮೈನ್ ಅಲ್ವಾ, ಕೋಬಾಲ್ಟ್. ಓಕೆ, ಹೆಕ್ಸಾಮೈನ್ ಕ್ಲೋರೈಡ್ ಯಾವುದು ಡಬಲ್ ಸಾಲ್ಟ್? ಈಗ ಜಸ್ಟ್ ಹೇಳಿದ್ದೆ ಇಲ್ಲಿ ಡಬಲ್ ಸಾಲ್ಟ್ ಯಾವುದಂತ ಹೇಳಿದರೆ ಮೋರ್ ಸಾಲ್ಟ್. ಹೇಗೆ? ಈಗ ಮೇಲ್ಗಡೆ ತೋರಿಸಿದ್ನಲ್ಲ ಮೋರ್ ಸಾಲ್ಟ್ ಫಾರ್ಮುಲಾ FeSO4 ಅಲ್ವಾ, NH4 twice SO4 ಡಾಟ್ 6H2O. ಓಕೆ, ಅರ್ಥ ಆಯ್ತಾ? CET 2001 ಬಂದಿದ್ದು ಕ್ವಶನ್ನು. ಓಕೆ, FeSO4 NH4 twice SO4 ಅಲ್ವಾ, ಇಟ್ ಇಸ್ ಮೇಡ್ ಅಪ್ ಆಫ್ 2 ಸಿಂಪಲ್ ಸಾಲ್ಟ್. ಯಾವುದು? ಇಟ್ ಇಸ್ ಮೇಡ್ ಅಪ್ ಆಫ್ ಫೆರಸ್ ಸಲ್ಫೇಟ್ ಆ್ಯಂಡ್ ಅಮೋನಿಯಂ ಸಲ್ಫೇಟ್. ಕರೆಕ್ಟಾಗಿ ನೋಡಿ, ಇಟ್ ಇಸ್ ಮೇಡ್ ಅಪ್ ಆಫ್ ಅಲ್ವಾ 2 ಸಾಲ್ಟ್ ಅಲ್ಲ, ಇಟ್ ಇಸ್ ಡಬಲ್ ಸಾಲ್ಟ್ ಅಲ್ಲ. ಇನ್ಆರ್ಗ್ಯಾನಿಕ್ ಸಾಲ್ಟನ್ನು ಕ್ಲಾಸಿಫೈ ಮಾಡ್ತಾರೆ, ಯಾವುದೆಲ್ಲ ಹೇಳ್ತೀರಾ? ಇನ್ಆರ್ಗ್ಯಾನಿಕ್ ಸಾಲ್ಟನ್ನು ಯಾವುದೆಲ್ಲ? ಸಿಂಪಲ್ ಸಾಲ್ಟ್, ಡಬಲ್ ಸಾಲ್ಟ್, ಇನ್ನೊಂದು ಕಾಂಪ್ಲೆಕ್ಸ್ ಸಾಲ್ಟ್. ಕಾಂಪ್ಲೆಕ್ಸ್ ಸಾಲ್ಟ್ ನಥಿಂಗ್ ಬಟ್ ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಹೇಳ್ತೀವಿ ಅಲ್ವಾ. ಇದು ನೋಡು, ಇದು ಡಬಲ್ ಸಾಲ್ಟ್. ಫೆರಸ್ ಸಲ್ಫೇಟ್ ಇಸ್ ಎ ಸಿಂಪಲ್ ಸಾಲ್ಟ್ ಅದು. ಅದೇ ಫೆರಸ್ ಸಲ್ಫೇಟ್ ಅಮೋನಿಯಂ ಸಲ್ಫೇಟ್ ಸೇರಿ ಡಬಲ್ ಸಾಲ್ಟ್ ಆಗುತ್ತೆ, ಇಟ್ ಇಸ್ ಕಾಲ್ಡ್ ಮೋರ್ ಸಾಲ್ಟ್. ಅದು ಇನ್ನೊಂದು ಹೆಸರು ಏನಿದಕ್ಕೆ? FAS ಅಂತ ಹೇಳ್ತೀವಿ. FAS ಫೆರಸ್ ಅಮೋನಿಯಂ ಸಲ್ಫೇಟ್ ಅಂತ ಹೇಳ್ತೀವಿ. ಓಕೆ, FAS ಕೇಳಿದ್ರಲ್ವಾ? FAS ಫೆರಸ್ ಅಮೋನಿಯಂ ಸಲ್ಫೇಟ್. ಅದು ಡಾಟ್ 6H2 ಇಸ್ ಎ ವಾಟರ್ ಆಫ್ ಹೈಡ್ರೋಜನ್. ಓಕೆ, ನೆಕ್ಸ್ಟ್ ಕ್ವಶನ್. ದಿ ಟೈಪ್ ಆಫ್ ಐಸೋಮೆರಿಸಮ್ ಪ್ರೆಸೆಂಟ್ ಇನ್ ನೈಟ್ರೋ, ಓಕೆ, ಪೆಂಟಾಮೈನ್, ಓಕೆ, ಕ್ರೋಮಿಯಂ 3 ಕಾಂಪ್ಲೆಕ್ಸ್ ಹೇಳಿ. ನಿಮಿಷ, ಯಾವುದು? ನಾನು ಬರೀತೀನಿ ಬೇಕಾದ್ರೆ ಸ್ಟ್ರಕ್ಚರು. ಕ್ರೋಮಿಯಂ, ಪೆಂಟಾಮೈನ್, ನೈಟ್ರೋ ಅಲ್ವಾ, ಇದು ಕಾಂಪ್ಲೆಕ್ಸ್. ಹೇಳ್ತೀರಾ ಎನಿಬಡಿ? ಯಾವ ತೋರಿಸುತ್ತೆ? ಆಪ್ಟಿಕಲ್ ಐಸೋಮೆರಿಸಮ್, ಲಿಂಕೇಜ್ ಐಸೋಮೆರಿಸಮ್, ಅಯೋನೈಜೇಷನ್ ಐಸೋಮೆರಿಸಮ್, ಆಲ್ ಆಫ್ ದಿಸ್. ಬೇಗ ಯಾವ ಐಸೋಮೆರಿಸಮ್ ತೋರಿಸುತ್ತೆ? ಸಿ ಅಯೋನೈಜೇಷನ್, CB. ಆಪ್ಟಿಕಲ್ ಯಾವುದು? ಆಲ್ ಆಫ್ ದಿಸ್. ಕರೆಕ್ಟ್ ಆನ್ಸರ್ ಬಿ. ಓಕೆ, ಲಿಂಕೇಜ್ ಐಸೋಮೆರಿಸಮ್ ತೋರಿಸುತ್ತೆ. ಅಯೋನೈಜೇಷನ್ ನನಗೆ ಗೊತ್ತಿಲ್ಲ, ಅದು ಒಳಗಡೆ ಕ್ಲೋರಿನ್ ಸುಮ್ಮನೆ ಆ ಥರ ಬರೀಬಾರ್ದು, ಹೊರಗೆ ನೈಟ್ರೋ ತರೋದು ಎಲ್ಲದೂ ಅಯೋನೈಜೇಷನ್ ತೋರಿಸಲ್ಲ. ಲಿಂಕೇಜ್ ಐಸೋಮೆರಿಸಮ್ ತೋರಿಸುತ್ತಿದ್ದು. ಆಪ್ಟಿಕಲ್ ಅಂತೂ ಅಲ್ವೇ ಅಲ್ಲ, ಹೇಳಿದ್ದೀನಿ ನಾನು. ಆಪ್ಟಿಕಲ್ ಇರ್ಬೇಕಂದ್ರೆ ಏನು ಇರಬೇಕು? ಲಿಗ್ಯಾಂಡ್ ಬೈಡೆಂಟಿಟಿ ಇರಬೇಕು. ತಲೆಯಲ್ಲಿ ಇಟ್ಕೊಳ್ಳಿ, EN ಆಕ್ಸಲೇಟ್ ಎರಡೇ ನಿಮ್ಗಿರೋದು, ಯಾವ್ದಾದ್ರು ಒಂದಿರ್ಬೇಕು. ಇಲ್ಲ ನೋಡಿ, ಆಪ್ಟಿಕಲ್ ಅಲ್ಲ, ಲಿಂಕೇಜ್. ಯಾಕೆ ನೋಡಿ, ಕಣ್ಣು ಮುಚ್ಚಿ ಬರೀಬೋದು, ಆಗದು ಹೇಳಿದ್ದೆ ನಾನು. ಲಿಂಕೇಜ್ ಆಂಬಿಡೆಂಟೇಟ್ ಲಿಗ್ಯಾಂಡ್. ಆಂಬಿಡೆಂಟೇಟ್ ಲಿಗ್ಯಾಂಡ್ ಇದ್ರೆ ಅಂದರೆ NO2 ಅಥವಾ ಇದನ್ನ ONO ಅಂತ ಬರೀತಾರೆ, NO2 ಅಥವಾ ONO ಅಲ್ವಾ. ನೈಟ್ರೋ ಇದ್ರೆ ಅಥವಾ ಸೈನಿಡೋ ಇದ್ರೆ, ಥಿಯೋಸೈನೇಟೋ ಇದ್ರೆ, SCN-. ಈ ಮೂರಲ್ಲಿ ಒಂದು ಇದ್ರೆ ಕಣ್ಮುಚ್ಚಿ ಬರ್ ಲಿಂಕೇಜ್ ಐಸೋಮೆರಿಸಮ್. ಓಕೆ, ಅರ್ಥ ಆಯ್ತಾ? ನೋಡಿ, ಆಪ್ಟಿಕಲ್ ಅಂತೂ ಅಲ್ವೇ ಅಲ್ಲ, ಗೊತ್ತಾಗಿ ಬಿಡ್ಬೇಕು ನಿಮಗೆ, ಆಲ್ ಆಫ್ ದಿಸ್ ಅಲ್ಲ ಅಂತ. ಓಕೆ, ಅರ್ಥ ಆಯ್ತಾ? ಯಾಕಂದ್ರೆ ಆಪ್ಟಿಕಲ್ ಇರ್ಬೇಕಿದ್ರೆ ಬೈಡೆಂಟೇಟ್ ಇರಬೇಕು. ಸೊ ಲಿಂಕೇಜ್ ಬರೀರಿ ಅಲ್ಲಿ. NO2 ಮೈನಸ್ ಇಸ್ ಆಂಬಿಡೆಂಟೇಟ್ ಲಿಗ್ಯಾಂಡ್. ಅಂದರೆ ಇಟ್ ಕ್ಯಾನ್ ಬಾಂಡ್ ಥ್ರೂ ನೈಟ್ರೋಜನ್ ಆರ್ ಆಕ್ಸಿಜನ್ ಅಂತ. ಓಕೆ, NO2 ಮೈನಸ್ ಇಸ್ ಆಂಬಿಡೆಂಟೇಟ್ ಲಿಗ್ಯಾಂಡ್. ಸರಿನಾ? ನೆಕ್ಸ್ಟ್ ಕಾಂಪ್ಲೆಕ್ಸ್. ನೆಕ್ಸ್ಟ್ ಕ್ವಶನ್. ಅಕಾರ್ಡಿಂಗ್ ಟು IUPAC nomenclature, ಸೋಡಿಯಂ ನೈಟ್ರೋಪ್ರೊಸೈಡ್ ಇಸ್ ನೇಮ್ಡ್ ಆಸ್. ಕಾಮನ್ ನೇಮ್ ಕೊಟ್ಟಿದ್ದಾನೆ, ಸೋಡಿಯಂ ನೈಟ್ರೋಪ್ರೊಸೈಡ್. ಆಯ್ತಾ? ಸೋಡಿಯಂ ನೈಟ್ರೋಪ್ರೊಸೈಡ್ದು IUPAC ನೇಮ್ ಕೇಳಿದ್ದಾನೆ. ಏನದು ಸೋಡಿಯಂ ನೈಟ್ರೋಪ್ರೊಸೈಡ್ IUPAC ನೇಮ್? ನಾನು ಬರೀತೀನಿ ಬೋರ್ಡಲ್ಲಿ, ಕಾಂಪ್ಲೆಕ್ಸ್ ಸೋಡಿಯಂ ನೈಟ್ರೋಪ್ರೊಸೈಡ್. ನೀವು ಹೇಳಬೇಕು, ನಾನು 1 ನಿಮಿಷ ಟೈಮ್ ಕೊಡ್ತೀನಿ. ಓಕೆ, Na2Fe ಬರ್ಕೊಳ್ಳಿ. ಸೋಡಿಯಂ ನೈಟ್ರೋಪ್ರೊಸೈಡ್ CN 5 times. ಓಕೆ, NO. ಓಕೆ, ಬ್ರಾಕೆಟ್ ಕ್ಲೋಸ್ ಆಗುತ್ತೆ. ಹೀಗೆ ಹೇಳಿ, Na2Fe CN 5 times NO. ನಾನು ನಿಮಗೆ ಹೇಳಿದ್ದಲ್ಲ, 1 ನಿಮಿಷ ಟೈಮ್ ಕೊಡ್ತೀನಿ, ಸುಮ್ಮನೆ ABCD ಅಂತ ಹಾಕ್ಬೇಡಿ. ಓಕೆ, ಆಲೋಚನೆ ಮಾಡಿ ಹೇಳಿ ನನಗೆ ಯಾವುದಂತ. ಹೇಳಿದ್ನಲ್ಲ, ಸುಮ್ಮನೆ ABCD ಅಂತ ಟೈಪ್ ಮಾಡ್ಬೋದು ಕಣ್ಮುಚ್ಚಿ. ಎಕ್ಸಾಮಲ್ಲಿ ಅದೇ ಥರ ಮಾಡ್ತೀರಾ. ಓಕೆ, ದಟ್ ಇಸ್. ಅದಕ್ಕೆ ನಿಮ್ಗೆ ಏನು ಬರುತ್ತೆ ಎಕ್ಸಾಮಲ್ಲಿ? ರ್ಯಾಂಕಿಂಗ್ ಬರೋಲ್ಲ ಜಾಸ್ತಿ. ಹೇಳಿ ಯಾವ್ದು ಬರುತ್ತೆ ಅಂತ ಹೇಳಿ ಬೇಗ.
1 ಮಿನಿಟ್ ಟೈಮ್ ಕೊಡ್ತೀನಿ. ಇದು ತುಂಬ ಸಲ ಆಯ್ತು ಯು ಪ್ಯಾಕ್ ನಿಮ್ಮನ್ನು ಹೇಳಿದ್ನಲ್ಲ, ಎಕ್ಸಾಮಲ್ಲಿ ನಿಮಗೆ 3 ಕ್ವಶನ್ ಬರುತ್ತೆ, 3 ಕ್ವಶನ್ ಬರುತ್ತೆ ಯೂಶಲಿ. 3 to ಕೆಲವೊಮ್ಮೆ 4 ಬರ್ಬೋದು. ಓಕೆ, ಡಿಪೆಂಡ್ಸ್ ಆನ್ ಡಿಪೆಂಡ್ ಯೂಶಲಿ 3 to ಕೆಲವೊಮ್ಮೆ 4 ಬರ್ಬೋದು. ಓಕೆ, ಡಿಪೆಂಡ್ಸ್ ಆನ್ ಡಿಪೆಂಡ್. ಸಿ ಜಾಸ್ತಿ ಹೇಳ್ತಾ ಇದ್ದೀರಾ, ಸಿ ಜಾಸ್ತಿ ಹೇಳ್ತಾ, ಅದಕ್ಕೆ ನಾನು ಹೇಳಿದ್ದು ಆಕ್ಸಿಡೇಷನ್ ನಂಬರ್ ಫಸ್ಟ್ ಕಂಡಿಡಿ ಅಂತ. ಅದೇ ನಿಮ್ಗೆ ಗೊತ್ತಿರಲ್ಲ, ಆಕ್ಸಿಡೇಷನ್ ನಂಬರೇ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಹೇಳಿ? ಆಕ್ಸಿಡೇಷನ್ ನಂಬರ್ ಮಾಡಲ್ಲ, ಲಿಗ್ಯಾಂಡ್ ಗೊತ್ತಿರಲ್ಲ ನಿಮಗೆ. ಲಿಗ್ಯಾಂಡ್ ಚಾರ್ಜ್ ಗೊತ್ತಿದ್ರೆ ಮಾತ್ರ ಆಕ್ಸಿಡೇಷನ್ ನಂಬರ್ ಕರೆಕ್ಟಾಗಿ ಬರುತ್ತೆ. ಲಿಗ್ಯಾಂಡೇ ಗೊತ್ತಿಲ್ಲ, ಫಸ್ಟ್ ಲಿಗ್ಯಾಂಡ್ ಓದಿ ಅಲ್ವಾ? ಸರಿನಾ? ಈಗ ವೆಹಿಕಲ್ ಕಲೀಲಿಕ್ಕೆ ಹೋಗ್ತೀರಾ, ಒಂದೇ ಸಲ ಸ್ಟೇರಿಂಗ್ ತಿರ್ಸೋದಲ್ಲ, ಫಸ್ಟ್ ಒಂದಿನ ಕೂತ್ಕೊಂಡು ಏನು ಕಾರ್ ಕಲಿಯುವಾಗ ಏನು ಮಾಡಬೇಕು, ಯಾವ್ದು ಏನಂತ ಫಸ್ಟ್ ಗೊತ್ತಿರಬೇಕು ಅಲ್ವಾ? ಕರೆಕ್ಟಾ? ಡ್ರೈವಿಂಗ್ ಹಿಡ್ಕೊಂಡು ಡ್ರೈವಿಂಗ್ ತಿರ್ಸೋದಲ್ಲ. ಅದೇ ಥರ ಫಸ್ಟ್ ಇಲ್ಲಿ ಲಿಗ್ಯಾಂಡ್ ಗೊತ್ತಿರಬೇಕು. ಫಸ್ಟ್ ಕಾಂಪ್ಲೆಕ್ಸ್ ಹೋಗೋದು, ಲಿಗ್ಯಾಂಡ್ ಓದ್ಬೇಕು ಕರೆಕ್ಟಾಗಿ ಅಲ್ಲ, ಬೇಸಿಕ್ ಕರೆಕ್ಟ್ ಗೊತ್ತಿರಬೇಕು. ಅದಕ್ಕೆ ನೋಡಿ ಕೋಆರ್ಡಿನೇಷನ್ ಡೈರೆಕ್ಟ್ ಅವ್ನು ಹೋಗಲಿಲ್ಲ ಕಾಂಪ್ಲೆಕ್ಸ್ಗೆ, ಫಸ್ಟ್ ಎಲ್ಲ ನೋಡಿ ಒಂದು ಕ್ಲಾಸಲ್ಲಿ ಫುಲ್ ಡೆಫಿನೇಷನ್ನೇ ಬರುತ್ತೆ ಅಲ್ಲ. ಆಕ್ಸಿಡೇಷನ್ ನಂಬರ್ ಅಂದ್ರೇನು, ಕೋಆರ್ಡಿನೇಷನ್ ನಂಬರ್ ಅಂದ್ರೇನು, ಲಿಗ್ಯಾಂಡ್ ಅಂದ್ರೇನು ಅಲ್ಲ. 2 ಕ್ಲಾಸ್ ಬೇಕು ಆ್ಯಕ್ಚುಲಿ ಮಾಡಲಿಕ್ಕೆ ಅಲ್ವಾ ಡೆಫಿನೇಷನು. ಯಾಕೆ? ಬೇಸಿಕ್ ಫಸ್ಟ್ ಸ್ಟ್ರಾಂಗ್ ಇರಬೇಕು. ಈಗ ಹೇಳಿ ಯಾವುದು? ಡಿ ಜಾಸ್ತಿ, ಡಿ ಗುಡ್, ವೆರಿ ಗುಡ್. ಯಾಕೆ? ಇಲ್ಲಿ ನೋಡಿ ನಾನು ಆಕ್ಸಿಡೇಷನ್ ನಂಬರ್ ಮಾಡ್ತೀನಿ. ಓಕೆ, ಯಾಕಂದ್ರೆ ಎ ಮತ್ತೆ ಬಿ ಹೊಡೆದಾಕಿ ಬಿಡಿ. ಯಾಕೆ? ಕಣ್ಣು ಮುಚ್ಚಿ ತೆಗಿಬೋದು. ಯಾಕಂದ್ರೆ ಯು ಪ್ಯಾಕ್ ನೇಮ್ ಬರೆಯುವಾಗ ಆಕ್ಸಿಡೇಷನ್ ನೇಮ್ ಬರೀಲೇಬೇಕು. ಅದು 0 ಇದ್ರೂ ಸಹ ಬರೀಬೇಕು, 0 ಇದ್ರೂ ಸಹ ಬ್ರಕೆಟ್ ಅಲ್ಲಿ 0 ಅಂತ ಬರೀಬೇಕು. ರೋಮನ್ ನಂಬರ್ ಅಲ್ಲಿ 0 0ನೇ. ಓಕೆ, ಅರ್ಥ ಆಯ್ತಾ? ಅಲ್ಲಿ ಕೊಡ್ಲೇ ಇಲ್ಲ ನೋಡಿ ಅವನು. ಎ ಮತ್ತೆ ಬಿ ಹೋಯ್ತು. ಸಿ ಮತ್ತೆ ಡಿ ಅಲ್ಲಿ ನೋಡಿ ಆಕ್ಸಿಡೇಷನ್ ಸ್ಟೇಟ್ ನೋಡಿ ಅಲ್ವಾ? ಇಲ್ಲೇನು ಸೋಡಿಯಂ +1 ಇಂಟು 2 ಎಷ್ಟಾಯ್ತು? +2. ಸರಿನಾ? ಹಾಗಾದ್ರೆ ಕಾಂಪ್ಲೆಕ್ಸ್ ಮೇಲೆ ಏನ್ ಬಂತು? -2. ವೆರಿ ಈಸಿ ನೋಡಿ. ಐರನ್ ಗೊತ್ತಿಲ್ಲ, ಎಕ್ಸ್ ಅಂತ ತಗೊಳ್ಳಿ. ಸೈನಿಡೋ -1 ಇಂಟು 5 ಅಲ್ವಾ? -1 ಇಂಟು 5 ಪ್ಲಸ್ NO ಅಲ್ವಾ? ನೈಟ್ರೋಸೈಲ್ ಅಂತ ಹೇಳ್ತಾರೆ ಅದಕ್ಕೆ, NOಗೆ ನೈಟ್ರೋಸೈಲ್. 0 ಇಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್, ನೆನ್ಪಿಟ್ಕೊಳ್ಳಿ. 0 ಇಂಟು 1 ಎಷ್ಟಿದೆ? NO 1 ಇದೆ ಅಲ್ವಾ? ಈಕ್ವಲ್ ಟು ಹೋಲ್ ಕಾಂಪೌಂಡ್ ಚಾರ್ಜ್ -2 ಅಲ್ವಾ? ಈಗ ಸಿಂಪ್ಲಿಫೈ ಮಾಡಿ. ಎಕ್ಸ್ ಅಲ್ವಾ -5 ಈಕ್ವಲ್ ಟು -2, ಎಕ್ಸ್ ಈಕ್ವಲ್ ಟು -2 +5, ಎಕ್ಸ್ ಈಕ್ವಲ್ ಟು +3 ನೋಡಿ. ಹಾಗಾದ್ರೆ ನೋಡಿ ಎಷ್ಟು ಈಸಿ ನೋಡಿದ್ರ? ಯಾವ್ದು ಹಾಕಿದ್ರೆ? ಸೋಡಿಯಂ ಪೆಂಟಾಸೈನಿಡೋ ನೈಟ್ರೋಸೆಲ್ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಲ್ವಾ? ಐರನ್ ಅಂತ ಬರೀಬಾರ್ದು, ಅದು ಹಾಕ್ತಾನೆ ಕೆಲವೊಮ್ಮೆ. ಇದು ಈಸಿ ಇದೆ ಕ್ವಶನ್ನು. ಐರನ್ ಹಾಕ್ಬಿಡುತ್ತೆ, ಆಗ ತಲೆ ಹೋಗ್ಬೇಕು ಅಲ್ವಾ? ಇದು ಯಾವ ಕಾಂಪ್ಲೆಕ್ಸ್ ಇದು? ನೆಗೆಟಿವ್ ಕಾಂಪ್ಲೆಕ್ಸ್ ಇದು, ಆನಿಯಾನಿಕ್ ಕಾಂಪ್ಲೆಕ್ಸ್. ಮೆಟಲ್ ಅನ್ನ ಸ್ಪೆಷಲ್ ಎಂಡಿಂಗ್ ಇರುತ್ತೆ, ಫೆರೇಟ್ ಅಂತ ಓದ್ಬೇಕು. ಫೆರೇಟ್, ಐರನ್ ಅಲ್ಲ. ಇಲ್ಲಿಲ್ಲ, ಓಕೆ, ಆದ್ರೂ ಹೇಳಿದ್ ನಾನು, ಕೆಲವೊಮ್ಮೆ ಕೊಡ್ತಾನೆ. ಆಯ್ತಾ? ಡಿ ಡೌಟ್ ಇದೆಯಾ? ಓಕೆ, ನೆಕ್ಸ್ಟ್ ಕಾಂಪ್ಲೆಕ್ಸ್, ನೆಕ್ಸ್ಟ್ ಕ್ವಶನ್. ಪೊಟ್ಯಾಷಿಯಂ ಫೆರಿಸೈನೇಟ್ ಪ್ರೊಡ್ಯೂಸಸ್ ಆನ್ ಅಯೋನೈಸೇಷನ್. ಆಗ ಹೇಳಿದ್ದೇನೆ ನಾನು, ಮೋರ್ ಸಾಲ್ಟ್ ಅನ್ನ ವಾಟರ್ ಹಾಕಿದಾಗ ಎಷ್ಟು ಅಯಾನ್ ಬರುತ್ತೆ, ಅದೇ ತರ ಪೊಟ್ಯಾಷಿಯಂ ಫೆರಿಸೈನೈಡ್ ಅನ್ನ ವಾಟರ್ ಹಾಕಿದಾಗ ಎಷ್ಟು ಬರುತ್ತೆ ನೋಡು. ನೀವು ಬುದ್ಧಿವಂತರಾದ್ರೆ ಹೇಳಿ, ನಾನು ಅದು ಹಿಂಟ್ ಕೊಡ್ತೀನಿ. ಪೊಟ್ಯಾಷಿಯಂ ಫೆರಿಸೈಡ್ ನಾನೇ ಬರೀತೀನಿ, ಪೊಟ್ಯಾಷಿಯಂ ಫೆರಿಸೈನೈಡ್ ನಾನೇ ಬರೀತೀನಿ. K3 ಓಕೆ, FeCN6. ಇದು ವಾಟರ್ ಹಾಕಿದಾಗ NaCl ಆಗಿ ಹೇಳಿದ್ದಾರೆ. ವಾಟರ್ ಹಾಕಿದಾಗ ಏನ್ ಕೊಡುತ್ತೆ? Na + Cl-, ನಂಬರ್ ಆಫ್ ಅಯಾನ್ಸ್ 2. ಇದನ್ನ ಈ ಕಾಂಪ್ಲೆಕ್ಸ್ ಅನ್ನ ವಾಟರ್ ಹಾಕ್ತೀನಿ ನಾನು, ಡಿಸೋಸಿಯೇಟ್ ಆಗಿ ಎಷ್ಟು ಅಯಾನ್ಸ್ ಕೊಡುತ್ತೆ ಹೇಳಿ ನನಗೆ. 1 ನಿಮಿಷ ಟೈಮ್ ಕೊಡ್ತೀನಿ. ನನ್ಗೆ ಗೊತ್ತು ನೀವು ರಾಂಗ್ ಮಾಡ್ತೀರಾ ಅಂತ. ಎನಿಬಡಿ ಬೇಗ? ಟೋಟಲ್ ನಂಬರ್ ಆಫ್ ಅಯಾನ್ಸ್ ಬೇಕು ನನಗೆ. ಆಪ್ಷನ್ ಎ ಅಂಡ್ ಸಿ. ಆಪ್ಷನ್ ಎ 2 ಅಯಾನ್ಸ್. ಓಕೆ, 2 ಅಯಾನ್ಸ್ ಕೊಡೋದು. ನಾನು ಆಕ್ಸಿಡೇಷನ್ ಸ್ಟೇಟ್ ಕೇಳಲಪ್ಪ, ಅಯಾನ್ಸು ನನ್ನ ಕ್ಯಾಟಯನ್ ಮತ್ತೆ ಆನಿಯನ್ ಟೋಟಲ್ ನಂಬರ್. ಆಗ ನಾನು ಮೋರ್ ಸಾಲ್ಟ್ ಬರ್ದೆ ನೋಡಿ, 5 ಅಯಾನ್ಸ್ ಅಂತ. Fe2+ ಅಲ್ವಾ? SO4 2 ಇದೆ ಅಲ್ವಾ? NH4 2, 1 + 2 + 2 ಅಲ್ವಾ? 5 ಅಂತ ಹೇಳಿದ್ದೆ ನೋಡಿ. ಅದೇ ತರ ಇದು ಎಷ್ಟು ಅಯಾನ್ ಕೊಡುತ್ತೆ ವಾಟರ್ ಹಾಕಿದಾಗ? ಡಿ, ಗುಡ್. ಓಕೆ, ಡಿ ಕರೆಕ್ಟ್ ಆನ್ಸರು. ಏನಕ್ಕೆ? ಹೇಗೆ ನೋಡಿ, ಅಯೋನೈಸ್ ಆಗಿ ಏನು ಕೊಡುತ್ತೆ? 3K+, ಕರೆಕ್ಟಾ? ಕೆ ಪೊಟ್ಯಾಷಿಯಂ ಯಾವತ್ತು +1 ಅಲ್ವಾ? 3 ಇದೆ, 3K+, ಇನ್ನೊಂದು ಯಾವ್ದು ಕೊಡುತ್ತೆ? FeCN6. ಓಕೆ, 3-. ಯಾಕೆ? ಒಳಗಡೆ ಇರೋದು ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇರೋದು ಕಾಂಪ್ಲೆಕ್ಸ್, ಅದು ಅಯೋನೈಸ್ ಆಗಲ್ಲ. ಓಕೆ, ಹಾಗಾದ್ರೆ ನಂಬರ್ ಆಫ್ ಅಯಾನ್ಸ್ ಎಷ್ಟಾಯ್ತು? K+3 ಇದೆ. ಇದೆಷ್ಟಿದೆ? ಇದಿಷ್ಟು ಇಲ್ಲಿ ನೋಡಿ, ಅಲ್ಲಿ ನೋಡಬೇಡಿ, ಇಲ್ಲಿ 1 ಇದೆ, +1,
3 + 1 ಟೋಟಲ್ ಎಷ್ಟಾಯ್ತು 4. ಎನಿ ಡೌಟ್ ಅಲ್ವಾ? 3 ಪೊಟ್ಯಾಷಿಯಂ, ಇನ್ನೊಂದು ಕಾಂಪ್ಲೆಕ್ಸ್ ಯಾವತ್ತು ಅಯನೈಸ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಫುಲ್ ಅಯಾನ್ ತಗೊಳ್ಬೇಕು. ಮತ್ತೆ ಇದು ಆಕ್ಸಿಡೇಷನ್ ಸ್ಟೇಟ್, ಅದು ಕಾಂಪ್ಲೆಕ್ಸ್, ಇದು ಫುಲ್ಲು ಅದು ನೋಡ್ಬೇಡಿ, ಇದು ನೋಡ್ಬೇಕು. ಇಲ್ಲಿ 1 ಆನಿಯಾನ್, 3 ಕ್ಯಾಟಯಾನ್, 3 + 1 = 4. ಸರಿನಾ? ಓಕೆ, ಏನು ಡೌಟ್ ಇದೆ? ನೆಕ್ಸ್ಟ್, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ದಿಸ್ ಕಾಂಪ್ಲೆಕ್ಸ್. ನಾನೇ ಮಾಡ್ತೀನಿ, ಇದು ಸಿಲೆಬಸ್ ಅಲ್ಲಿ ಇದೆ ನಿಮಗೆ. VBT ಅಲ್ಲಿ ಓದಿದ್ರೆ ಫಸ್ಟ್ ಇದೆ ಓದೋದಲ್ಲ VBT ಅಲ್ಲಿ. ಈ ಕಾಂಪ್ಲೆಕ್ಸ್ ಅಲ್ಲಿ ನಾನು ಮಾಡ್ತೀನಿ ನೋಡಿ, ನಾನು ಒಂದೇ ಸ್ಟೆಪ್ ಅಲ್ಲಿ ಮಾಡ್ತೀನಿ, ನೋಡ್ತಾ ಹೋಗಿ. COF6-, ಇಲ್ಲಿ ಕೋಬಾಲ್ಟ್ ಇದ್ದು ಆಕ್ಸಿಡೇಷನ್ ಸ್ಟೇಟ್ ಫಸ್ಟ್ ಕೊಂಡು ಇಡ್ತೀನಿ ಅಲ್ವಾ. ಫ್ಲೋರಿನ್ -1 × 6 = -3, X = +3. ಕರೆಕ್ಟಾ? ಹಾಗಾದ್ರೆ ಕೋಬಾಲ್ಟ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? +3. ಕೋಬಾಲ್ಟ್ ಕಾನ್ಫಿಗರೇಷನ್ ಏನು? ಕೋಬಾಲ್ಟ್ ಇದು 3d7 4s2. ಕರೆಕ್ಟಾ? 3d7 4s2. ಕೋಬಾಲ್ಟ್ 3+ ಏನಾಯ್ತು? D ಇಂದ 1 3d6. ಕರೆಕ್ಟಾ ಬರ್ದಿದ್ದು? ಈಗ ಬಾಕ್ಸ್ ಹಾಕ್ತೀನಿ ನೋಡಿ. ಸರಿನಾ? ಎಷ್ಟು ಎಲೆಕ್ಟ್ರಾನ್? ಬೇಕಾದ್ರೆ ಹಾಕೊಳ್ತೀನಿ ನಾನು. 3d 4s 4p. ಎಷ್ಟು ಎಲೆಕ್ಟ್ರಾನ್ ಫಿಲ್ ಮಾಡ್ಬೇಕು? 6. ನೋಡಿ 6 ಫಿಲ್ ಮಾಡಿದೆ. ಈಗ ಏನಾಗತ್ತೆ ಗೊತ್ತಾ? ಕರೆಕ್ಟಾ? 3d6 ಅಲ್ವಾ, 6 ಎಲೆಕ್ಟ್ರಾನ್ ಫಿಲ್ ಮಾಡಿದೆ. ಈಗ ಏನಾಗತ್ತೆ ಹೇಳಿ? ಫ್ಲೂರಿನ್ ಇದೆಯಲ್ವಾ, ಈ ಫ್ಲೂರಿನ್ ಅಲ್ವಾ, ಲಿಗ್ಯಾಂಡ್ ಯಾವುದು? ಫ್ಲೂರಿನ್ ತಾನೆ. ಫ್ಲೂರಿಡೋ ಅಂತ ಓದ್ಬೇಕು. ಫ್ಲೂರಿಡೋ ಏನಾಗುತ್ತೆ? ಕೋಬಾಲ್ಟ್ ಹತ್ರ ಬರುತ್ತೆ ಬಾಂಡ್ ಆಗ್ಲಿಕ್ಕೆ, ಆಯ್ತಾ? ಆದ್ರೆ ನೆಕ್ಸ್ಟ್ ಸ್ಟೆಪ್ ನಾನು ಮೊನ್ನೆನೇ ಹೇಳಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನು? ಎಲೆಕ್ಟ್ರಾನ್ ಫಿಲ್ ಆದ್ಮೇಲೆ ಪೇರಿಂಗ್ ಆಗುತ್ತೋ ಪೇರಿಂಗ್ ಆಗಲ್ವೋ? ಇಲ್ಲಿ ಪೇರಿಂಗ್ ಆಗಲ್ಲ. ಯಾಕೆ? ಫ್ಲೂರಿಡೋ ಇಸ್ ಎ ವೀಕ್ ಲಿಗ್ಯಾಂಡ್, ಪೇರಿಂಗ್ ಆಗಲ್ಲ. ಓಕೆ, ಇದು ಪೇರಿಂಗ್ ಅಂದ್ರೆ ಏನು? 2 ಫಿಲ್ ಮಾಡಬೇಕು, ಅದು ಆಗಲ್ಲ. 1 ಸ್ಟೆಪ್ ಕಡಿಮೆ. ಇಲ್ಲಿ ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ರೆ ಪೇರಿಂಗ್ ಆಗ್ತಿತ್ತು. ಓಕೆ, ಇಲ್ಲಿ ವೀಕ್ ಲಿಗ್ಯಾಂಡ್ ಇರೋದು ಫ್ಲೂರಿಡೋ, ಪೇರಿಂಗ್ ಆಗಲ್ಲ. ನೆಕ್ಸ್ಟ್ ನನಗೆ ಎಷ್ಟು ಬಾಕ್ಸ್ ಬೇಕು? ನೆಕ್ಸ್ಟ್ 6 ಬಾಕ್ಸ್ ಬೇಕು. 6 ಬಾಕ್ಸ್ ಕೌಂಟ್ ಮಾಡಿ. 1 2 3 4 ಇದೆ. ಇನ್ನು ಬೇಕು ನನಗೆ, ಇನ್ನೊಂದು ಯಾವುದು? 4d ಹಾಕೊಳ್ಬೇಕು. 4d, ಆಯ್ತಾ? ಈಗ S1 P3 D2 ನೋಡಿ, sp3 ಹೈಬ್ರಿಡೈಸೇಷನ್, ಆಯ್ತಾ? ಇಲ್ಲಿ ಏನ್ ಮಾಡುತ್ತೆ ಈಗ? ಇಲ್ಲಿ 1 ಫ್ಲೂರಿನ್ 2 ಲಿಗ್ಯಾಂಡ್ 2 ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ಎಷ್ಟಿದೆ? 6 ಇದೆ ನೋಡಿ ಅಲ್ಲ. 1 ಫ್ಲೂರಿಡೋ 2 ಎಲೆಕ್ಟ್ರಾನ್ ಅಲ್ಲ. ಈ 6 ಬಾಕ್ಸ್ ಅಲ್ಲಿ ಏನ್ ಮಾಡುತ್ತೆ? 6 ಫ್ಲೂರಿಡೋ 6 ಪೇರ್ ಎಲೆಕ್ಟ್ರಾನ್ ಕೂತ್ಕೊಳ್ಳುತ್ತೆ. 6 ಬಾಂಡ್ ಆಗತ್ತೆ ನೋಡಿ. ಇದು ವೆರಿ ಸಿಂಪಲ್. ಹಾಗಾದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟಿದೆ ನೋಡಿ? ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲಿ ನೋಡಿ. ಅನ್ಪೇರ್ಡ್ ಎಲೆಕ್ಟ್ರಾನ್ ನೋಡಿ ಇಲ್ಲಿ. ಓಕೆ, ಈ ಎಲೆಕ್ಟ್ರಾನ್ ಯಾರ್ದು? ಈ ಎಲೆಕ್ಟ್ರಾನ್ ಲಿಗ್ಯಾಂಡ್ ಇದು. ಈ ಎಲೆಕ್ಟ್ರಾನ್ ಯಾರ್ದು? ಕೋಬಾಲ್ಟ್ ಇದು. ಇಲ್ಲಿ ನೋಡ್ಬೇಕು ನೀವು ಯಾವತ್ತು. ಕೋಬಾಲ್ಟ್ ಎಷ್ಟಿದೆ? 4 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ನೋಡಿ. ಅರ್ಥ ಆಗಿದೆ? ಬರ್ಕೊಳ್ಳಿ. ನಾನು ನೋಡಿ ಇದೇ ಕ್ವಶನ್ ನೀವು 3 ಮಾರ್ಕ್ಸ್ ನಿಮಗೆ ಥಿಯರಿಲಿ ಸೇಮ್ ಇದೆ ನೋಡಿ. ಸೇಮ್ ಇದೇ ಕಾಂಪ್ಲೆಕ್ಸ್ ಇದೆ ಥಿಯರಿಲಿ. ಓಕೆ, VBT ಅಲ್ಲಿ ಓದಿದ್ರಲ್ಲ, VBT ಅಲ್ಲಿ ಅಲ್ಲ 4 ಬಯಾಟ್ ಮಾಡಿರ್ತೀರಾ. ಯಾಕೆ? ಟೀಚರ್ಸ್ ಹೇಳಿರ್ತಾರೆ 4ರಲ್ಲಿ 1 ಪಕ್ಕ ಅಂತ ಎಕ್ಸಾಮ್ ಅಲ್ಲಿ ಅಲ್ವಾ. ಕರೆಕ್ಟಾ ಹೇಳಿದ್ದು? ವ್ಯಾಲೆನ್ಸ್ ಬಾಂಡ್ ಥಿಯರಿಯಲ್ಲಿ ಅಲ್ವಾ. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟು? 4 ಅಲ್ಲ. ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದು ಏನ್ ಹೇಳ್ತೀರಾ? ಇಟ್ಸ್ ಎ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಹೇಳಿರ್ತೀರಲ್ವಾ. ಸರಿನಾ? ನೋಡಿ ಬರ್ಕೊಳ್ಳಿ. ಇದು ಯಾವ್ದಿದು? 4d ಅಲ್ವಾ. 4d ಇದು. ಓಕೆ, ಸರಿನಾ? ನೆಕ್ಸ್ಟ್ 47. ದಿ ಕರೆಕ್ಟ್ ನೇಮ್ ಆಫ್ ಕಾಂಪೌಂಡ್. ಯಾಕೆ IUPAC ನೇಮ್ ಹಾಕಿದ್ದೀನಿ ಅಂದ್ರೆ ಎಲ್ಲ ಎಕ್ಸಾಮಿಗೆ ಬಂದ ಕ್ವಶನ್. ಓಕೆ, ಬರೀ ಹೇಳಿ ನೋಡೋ. ನಿಮಗೆ 1 ನಿಮಿಷ ಟೈಮ್ ಕೊಡ್ತೀನಿ ನಾನು. CuNH3 4 ಟೈಮ್ಸ್ ಸ್ಕ್ವೇರ್ ಬ್ರಾಕೆಟ್ ಕ್ಲೋಸ್ NO3- ಮಾಡಿ ಬೇಗ. Cu ಬೇಗ ಹೇಳಬೇಕು. NH3 4 ಟೈಮ್ಸ್, NO3 2 ಟೈಮ್ಸ್. ಇದೇನಿದು? ಬ್ಯಾಲೆನ್ಸಿಂಗ್ ಅಯಾನ್, ನೈಟ್ರೇಟ್ ಅಯಾನ್, NiTrATe, ನೈಟ್ರೇಟ್ ಅಯಾನ್ ಅಂತ ಹೇಳ್ತಾರೆ. ಅದು ಹಿಂಟ್ ಕೊಡ್ತೀನಿ ನಾನು ನಿಮ್ಗೆ ಈಸಿ ಆಗಲಿ ಅಂತ. ಓಕೆ, ನೈಟ್ರೇಟ್ ಅಯಾನ್ ಚಾರ್ಜು NO3-. ಓಕೆ, ಈಗ ಹೇಳಿ ನನಗೆ, ಬೇಗ ಹೇಳಿ. 1 ನಿಮಿಷ ಟೈಮ್ ತಗೊಳ್ಳಿ, ಮಾಡ್ಕೊಡಿ. ಸುಮ್ಮನೆ ಬರಿಬೇಡಿ.
ಆಕ್ಸಿಡೇಷನ್ ಸ್ಟೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ? ಸೇಮ್ ಇದೆ ಎಲ್ಲದ್ರಲ್ಲೂ ಅಲ್ವಾ. ಫಸ್ಟ್ ಒನ್ ಅಂತೂ ಅಲ್ವೇ ಅಲ್ಲ ಅದು. ಯಾಕೆ? ಆಕ್ಸಿಡೇಷನ್ ಸ್ಟೇಟ್ ಅದು ಕಾಮನ್ ನೇಮ್ ಏನೋ ಬರ್ದಿದ್ದಾನೆ. ಓಕೆ, ಕ್ಯುಪ್ರಮೋನಿಯಂ ನೈಟ್ರೈಡ್ ಕಾಮನ್ ನೇಮ್ ಅದು. ಎ ಬಿ ಸಿ ಡಿ ಯಾವ್ದಂತ ಹೇಳಿ. ಸುಮ್ಸುನೆ ಬರಿಬೇಡಿ, ನೋಡ್ಕೊಂಡು ಬರೀರಿ, ಟ್ರೈ ಮಾಡಿ. ಹಾ, ಡಿ ಮತ್ತೆ ಬಿನಾ? ಹಾ, ಅದ್ ಕೇಳಿದ್ದು ಡಡ್ರು ಅಂತ. ಡಿನೂ ಅಲ್ಲ ಬಿನೂ ಅಲ್ಲ. ಯಾಕೆ? ಕಣ್ಣು ಮುಚ್ಚಿ ಹೇಳ್ಬೋದಪ್ಪ, ಕಣ್ಣು ಮುಚ್ಚಿ ಡಿ ಮತ್ತೆ ಬಿ ಅಲ್ಲ ಅಂತ. ಇದು ನಿಮ್ ಬರೆಯೋದು ಬೇಡ. ಸಿ. ಯಾಕೆ ಡಿ ಮತ್ತೆ ಬಿ ಅಲ್ಲ ಹೇಳಿ? ಎ ಅಂತ ಅಲ್ವೇ ಅಲ್ಲ ಅದು. ಯಾಕೆ? ಕ್ಯುಪ್ರಮೋನಿಯಂ ನೈಟ್ರೈಟ್ ಅಲ್ವಾ, ಅದು ಅದು ಕಾಮನ್ ನೇಮ್ ಅದು. ಬಿ ಮತ್ತೆ ಡಿ ಕಣ್ಣು ಮುಚ್ಚಿ ಹೇಳ್ಬೋದು, ಯಾಕೆ ಅಲ್ಲ ಅಂತ ಯಾರು ಹೇಳ್ತೀರಾ? ಬಿ ಮತ್ತೆ ಡಿ ಕಣ್ಣು ಮುಚ್ಕೊಂಡು ಹೇಳ್ಬೋದು ಇದು ರಾಂಗ್ ಅಂತ. ನೀವು ಮಾಡೋದೇ ಬೇಡ ಏನು. ಯಾಕೆ? ನಾ ಹೇಳಿದ್ದೀನಿ, ಹೊರಗಡೆ ಬ್ಯಾಲೆನ್ಸಿಂಗ್ ಅಯಾನ್ ಇದೆಯಲ್ಲ, ಬ್ಯಾಲೆನ್ಸಿಂಗ್ ಅಯಾನ್ 5 ಇರ್ಲಿ 10 ಇರ್ಲಿ 50 ಇರ್ಲಿ, ಎಷ್ಟು ತಗೊಳ್ಬೇಕು? ಒಂದೇ ತಾನೆ. ಇಲ್ಲಿ NO3 2 ಟೈಮ್ಸ್ ಇದೆ. ಮತ್ತೆ ಡೈನೈಟ್ ಅಂತ ತಗೊಳ್ಬಾರ್ದು, ರಾಂಗ್ ತಾನೆ. ನೈಟ್ರೈಟ್ ಅಂತ ಬರಿಬೇಕಿತ್ತಿದ್ದು. ಓಕೆ, ಅರ್ಥ? ಇಲ್ಲೂ ಅಷ್ಟೇ ನೋಡಿ, ಬ್ಯಾಲೆನ್ಸಿಂಗ್ ಅಯಾನ್ ಅದು ಈ ಕಡೆ ಇರ್ಲಿ ಆ ಕಡೆ ಇರ್ಲಿ. ಪೊಟ್ಯಾಷಿಯಂ K3 ಅಂತ ಇರುತ್ತೆ, ಟ್ರೈ ಪೊಟ್ಯಾಷಿಯಂ ಅಂತ ಬರೀತೀರಾ? ಇಲ್ಲ, ಪೊಟ್ಯಾಷಿಯಂ. ಇಲ್ಲಿ Cl3 ಇದ್ರೆ ಟ್ರೈಕ್ಲೋರೈನ್ ಇಲ್ಲ, ಒಂದೇ ತಗೊಳ್ಬೇಕು, ನೈಟ್ರೇಟ್ ಅಷ್ಟೇ ನೋಡಿ. ಅದು ಇದು ರಾಂಗ್, ಇದು ನೈಟ್ರೈಟ್ ಅಲ್ಲ ಅದು. ಓಕೆ, ನೈಟ್ರೈಟ್ ಅಂತ ಹೇಳಿದ್ರೆ NO2 ಮೈನಸ್ ಅದು. ಇದು NO3 ನೈಟ್ರೇಟ್. ಇದು ಡೈ ಅಂತ ಹೇಳಿದಾನೆ, ರಾಂಗ್. ಓಕೆ, ಅದ್ರಗೋಸ್ಕರ ಇದು 2 ರೀತಿ ರಾಂಗ್. ಒಂದು ಡೈ ಅಂತ ಹೇಳಿದಾನೆ, ಇನ್ನೊಂದು ನೈಟ್ರೈಟ್ ಅಂತಿದೆ. ನೈಟ್ರೈಟ್ ಅಲ್ಲ ಅದು, ನೈಟ್ರೇಟ್ ಅದು. ಓಕೆ, ಇಲ್ಲಿ ನೈಟ್ರೈಟ್ ಅಂತ ಇದೆ, ಅದು ಡೈ ಅಂತ ಹೇಳಿದಾನೆ, ರಾಂಗ್. ಇದು ಕರೆಕ್ಟ್ ಆನ್ಸರ್ ಯಾವುದು? ಇದು. ಓಕೆ, ಸಿ ನೋಡಿ. ಟೆಟ್ರಾ ಅಮೈನ್ 4 ಇದೆ. ಕಾಪರ್, ಯಾಕೆ ಕಾಪರು? ಇದು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಇದು ಅಲ್ವಾ, ಇದು -2 ಬರುತ್ತೆ, ಇದ್ರ ಮೇಲೆ +2. ಓಕೆ ನೋಡಿ, ಟೆಟ್ರಾ ಅಮೈನ್ ಕಾಪರ್ ಟು ನೈಟ್ರೈಟ್ ನೋಡಿ, ಎಷ್ಟು ಈಸಿ ನೋಡಿ ಅಲ್ವಾ. ಅದ್ ಕೇಳಿದ್ದು. ಕಷ್ಟ ಇದೆಯಾ? ಕಷ್ಟ. ಓಕೆ, ಒಂದು ನಿಮಿಷ.